ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ. ಇಲ್ಲಿ ಓದ್ತಾ ಇದ್ದೀನಿ, SLCಗೆ ವರೆಗೂ ಬಂದಿದ್ದೀನಿ. ಎಕ್ಸಾಮ್ ಬರೆಯೋಕ್ಕೂ ಕೂಡ ನನಗೆ ಮನಸ್ಸಾಗಲಿಲ್ಲ. ಒಂದು ಕರುಣಾಗೃಹ ಅಂತೇಳಿ ಸೇವೆ ಮಾಡೋದಕ್ಕೆ ಒಂದನ್ನ ಶಾಲೆ ಮಾಡ್ಕೊಂಡಿರ್ತಾರೆ. ಎಲ್ಲ ಭಿಕ್ಷೆ ಬಿಡ್ತಿದ್ರು, ಅಲ್ಲಿ ಇಲ್ಲಿ ಎಲ್ಲ ಇದ್ದವರೆಲ್ಲ ಕರ್ಕೊಂಡ್ ಸೇರ್ಕೊಂಡು ಒಂದು 10-15 ಜನ ಇದ್ರು. ಎಲ್ಲರೂ ಹೊಡೆಯೋರು, ನನಗೆ ಬೈಯೋರು, ಏನು ನಿಂಗೆ ಕೈ ಕಾಲಿಲ್ಲ ಏನಿಲ್ಲ, ಕರ್ಕೊಂಡ್ ಬಿಡ್ಬಿಟ್ಟಾರೆ ಇಲ್ಲಿ ನಿಮ್ಮಪ್ಪ. ಮುಂದೆ ಸ್ಕೂಲ್ ಸೇರಿಸ್ಕೊಳ್ಳಿಲ್ಲ. ಆಮೇಲೆ ಮನೇಲೇನೆ 1ನೇ ಕ್ಲಾಸ್ನ ಓದ್ಕೊಂಡೆ. ಅಷ್ಟೊತ್ತಿಗೆ ನಾನು ಮನೆಯಲ್ಲಿ ಮಣ್ಣಲ್ಲಿ ವಿದ್ಯೆ ಕಲಿತು ನೆಕ್ಸ್ಟ್ ಕೈಲಿ ಹಿಡ್ಕೊಂಡು ಬರೆಯೋದು ಕೂಡ ಕಲ್ತ್ಕೊಂಡೆ. ನಮ್ಮ ತಂದೆ ತಾಯಿಗಳಿಗೆ ಸೀಮೆ ಸುಣ್ಣ ತಂದು ಕೊಡೋಕ್ಕೂ ಕೂಡ ಶಕ್ತಿ ಇಲ್ಲ ಅವ್ರಿಗೆ. ಪಕ್ಕದಲ್ಲಿ ಅಲ್ಲಿ ಇಲ್ಲಿ ಬರೆದು ಬಿಸಾಕಿರೋದನ್ನ ಎತ್ಕೊಂಡ್ಬಿಟ್ಟು ನಾನು ಬರೆಯೋಕ್ಕೆ ಶುರು ಮಾಡ್ಕೊಂಡೆ. ಆಗ ಸ್ಲೇಟ್ ತಂದು ಕೊಟ್ಟರು ನಮ್ಮ ತಂದೆಯವರು. ಹಿಂಗಾರು ಬಳಪ ಇದೆಯಪ್ಪ, ಸ್ಲೇಟ್ ತಂದು ಕೊಡ್ತೀನಿ ಅಂತ ಸ್ಲೇಟ್ ತಂದು ಕೊಟ್ಟರು. ಆಮೇಲೆ ಅಲ್ಲಿಂದ ಕಲ್ತಾದ್ಮೇಲೆ ಇವ್ರು DC ಬರ್ತಾರೆ. ಏನ್ರಿ ನೀವು ಮಕ್ಕಳಿಗೆ ವಿದ್ಯೆ ಕಲಿಬೇಕು ಅಂತ ಬರ್ತಾರಲ್ಲ, ಅವ್ರಿಗೆ ವಿದ್ಯೆ ಕೊಡ್ರಿ, ಯಾರಿಗೂ ವಿದ್ಯೆ ಬೇಡ ಅಂತ ಬಲವಂತವಾಗಿ ಹೇಳ್ಕೊಡ್ತಾರೆ ಅಂಥವ್ರು ಕೊಟ್ಬಿಟ್ಟು ನೀವು ಎಜುಕೇಷನ್ಗೇ ಹಾಳು ಮಾಡ್ತಿಲ್ಲ ರೀ, ಇನ್ನೊಂದ್ಸಲ ಈ ಥರ ಮಾಡಿದ್ರೆ ನಿಮ್ಗೆ ಸಸ್ಪೆಂಡ್ ಮಾಡಿಬಿಡ್ತೀನಿ ಅಂತ ನಮ್ಮ ತಂದೆ ಎದುರುಗಡೆನೇ ಬೈದ್ರಂತ. ಅವ್ರಿಗೆ ಬೈದ್ಬಿಟ್ಟು ಇಮ್ಮಿಡಿಯೇಟಾಗಿ ಇವರು ಸ್ಕಾಲರ್ಶಿಪ್ ಇದೆಲ್ಲ ಏನು ಬೇಕೋ ಎಲ್ಲನೂ ಇದು ಮಾಡ್ಕೊಳ್ಳಿ ಅಂತ ಹೇಳಿ ಆ 1ನೇ ಕ್ಲಾಸ್ನ ನಾನು ಮನೆಯಲ್ಲೇ ಓದ್ಕೊಂಡಿದ್ದೆನಲ್ಲ, 2ನೇ ಕ್ಲಾಸ್ನಾಗೆ ಸೇರಿಸ್ಕೊಂಡ್ರಂತೆ ನನಗೆ. 2ನೇ ಕ್ಲಾಸ್ಗೆ 2ನೇ ಕ್ಲಾಸು 3ನೇ ಕ್ಲಾಸ್ ಆಯಿತು. 4ನೇ ಕ್ಲಾಸ್ಗೆ ಹೋಗ್ಬೇಕಾಯಿತು. ಅಷ್ಟೊತ್ತಿಗೆ ನಮ್ಮ ಮೇಲ್ಕೋಟೆಯಲ್ಲಿ ನಮ್ಮ ತಂಗಿ ಹುಟ್ಟಿದ್ರು. ನಮ್ಮ ತಂಗಿ ಹುಟ್ಟಿದಾಗ ಮುಡಿ ಕೊಡೋದಕ್ಕೆ ಅಂತ ಮೇಲ್ಕೋಟೆಗೆ ಅಂತ ಕರ್ಕೊಂಡು ಹೋಗ್ತಾರೆ. ಮಂಡ್ಯ ಜಿಲ್ಲೆನ ಮೇಲ್ಕೋಟೆ ಕೇಳಿ ನೋಡ್ಬೇಕಪ್ಪ, ಅದು ಐತಿಹಾಸಿಕ ಸ್ಥಳ ಗೊತ್ತಿರಬೇಕು. ಹಾಂ, ಅಲ್ಲಿಗೆ ಹೋಗಿದ್ರು. ಅಲ್ಲಿ ಒಂದು ಕರುಣಾಗೃಹ ಅಂತ ನಮ್ಮ ತಂದೆ ನೋಡಿದ್ದಾರೆ ಶಾಲೆನ. ಅಂದರೆ ಅಂಗವಿಕಲರಿಗೆ ಇಲ್ಲಿದೆಯಲ್ಲ ಸ್ಕೂಲು, ನಮ್ಮ ಮಗನ ಇಲ್ಲಿ ಬಿಟ್ಟರೆ ಒಳ್ಳೆ ಜ್ಞಾನಿ ಆಗ್ಬೋದು. ಯಾಕೆಂದರೆ ಇದೇ ಥರದ ಮಕ್ಕಳ ಜೊತೆಯಲ್ಲಿ, ಯಾಕೆಂದರೆ ಕುರಿ ಮಂದೆನಲ್ಲಿ ಕುರಿ ಬಿಟ್ಟರೆ ಕುರಿ ಹೆಂಗೆ ಓಡಾಡ್ತವೆ, ಹೆಂಗೆ ಮೇಟ ಹೆಂಗೆ ಚುರುಕಾಗಿರ್ತವೆ, ಹೆಂಗೆ ಲವಲವಿಕೆ ಇರ್ತವೆ, ಅದರದ್ದು ಇರ್ತದೆ. ಹಸುಗಳ ಮಧ್ಯದಲ್ಲಿ ಕುರಿ ಇಟ್ಕೊಂಡ್ಬಿಟ್ರೆ ಅಷ್ಟು ಚುರುಕು ಬರಲ್ಲ, ಅವಕ್ಕೆ ಮಂದಹಾಸ ಇರ್ತದೆ ಅಂತ ನಮ್ಮ ತಂದೆ ಇಲ್ಲೂ ಬಿಡೋಣ, ಕೇಳೋಣ ಇಲ್ಲಿ ಹೋಗ್ಬಿಟ್ಟು ಯಾರು ಮಾಸ್ಟ್ರು ಏನು ಅಂತ ಹೋಗಿದ್ದಾರೆ. ಒಳ್ಳೆ ಓದ್ ತಕ್ಷಣ ನಮ್ಮ ಮಾಸ್ಟ್ರು ಸುರೇಂದ್ರ ಕೌಲಗಿ ಅಂತ ಗೊತ್ತಿರಬೇಕು ನಿಮಗೆ. ಸುರೇಂದ್ರ ಕೌಲಗಿ ಮತ್ತು ಗಿರಿಜಮ್ಮ ಅಂತ ಹೇಳಿ ಕರುಣಾಗೃಹ ಅಂತ ಹೇಳಿ ಒಂದು ಶಾಲೆ ಮಾಡಿದರು. ಅಲ್ಲಿ ಮೇಲ್ಕೋಟೆನಲ್ಲಿ ಕಲ್ಯಾಣಿಗೆ ಹೋಗೋ ದಾರಿನಲ್ಲಿ. ಖಾಸಗಿ ಸರ್ಕಾರದಲ್ಲ. ಅವರೊಂದು ಜನಪದ ಸೇವಾ ಟ್ರಸ್ಟ್ ಅಂತ ಮಾಡಿಕೊಂಡು ಆ ಟ್ರಸ್ಟ್ ವತಿಯಿಂದ ಒಂದು ಕರುಣಾಗೃಹ ಅಂತೇಳಿ ಒಂದು ಸೇವೆ ಮಾಡೋದಕ್ಕೆ ಒಂದನ್ನು ಶಾಲೆ ಮಾಡ್ಕೊಂಡಿರ್ತಾರೆ. ಅಲ್ಲಿಗೆ ಎಲ್ಲೆಲ್ಲಿ ಭಿಕ್ಷೆ ಬೇಡ್ತಾ ಇರ್ತಾರೆ ಮಕ್ಕಳುಗಳು ಅಂಥವ್ರನ್ನೆಲ್ಲ ಕರ್ಕೊಬಂದು ಅಲ್ಲಿ ಸೇರಿಸ್ಕೊಂಡು ವಿದ್ಯಾಭ್ಯಾಸ ಮಾಡಿಸಿ ಅವ್ರಿಗೊಂದು ಜ್ಞಾನೋದಯ ಕೊಟ್ಟು ಮುಂದಕ್ಕೆ ಅವರ ಒಂದು ಕಾಲ ಮೇಲೆ ನಿಂತ್ಕೊಳ್ಳೋ ಚೈತನ್ಯ ಮಾಡುವಂಥ ಒಂದು ಕರುಣಾಗೃಹ ಅಂತ ಹೇಳಿ. ಸೊ ಅಲ್ಲಿಗೆಲ್ಲ ನಾನು ಓದೊಂದು ಚಿಕ್ಕ ಮಗ ಅಂತ ಅವರು ಎಲ್ಲ ದೊಡ್ಡವರೇ ಎಲ್ಲ ಭಿಕ್ಷೆ ಬಿಡ್ತಿದ್ದರು, ಅಲ್ಲಿ ಇಲ್ಲಿ ಎಲ್ಲ ಇದ್ದವರೆಲ್ಲ ಕರ್ಕೊಂಬಂದು ಸೇರಿಸ್ಕೊಂಡು ಒಂದು 10-15 ಜನ ಇದ್ದರು. ನಾನು ಹೋಗೋ 14 ನಾನಾದೆ. ಅಲ್ಲಿಗೆಲ್ಲ ಚಿಕ್ಕವನು ನಾನೇನೆ. ಅವರೆಲ್ಲರೂ ಏನೇನು ಹೇಳ್ತಾರೆ ಎಲ್ಲರೂ ನಾನೇ ಏಟು ತಿಂತಾಯಿದ್ದೆ. ಎಲ್ಲರೂ ಹೊಡೆಯೋರು, ನನಗೆ ಬೈಯೋರು, ಏನು ನಿನಗೆ ಕೈ ಕಾಲಿಲ್ಲ ಏನಿಲ್ಲ, ಕರ್ಕೊಂಬಂದ್ಬಿಟ್ಟಾರೆ ಇಲ್ಲಿ ನಿಮ್ಮಪ್ಪ, ಏನು ಮಾಡಬೇಕು ಅಂತ ಹಂಗೆ ಅಂತ. ನನಗೆ ಏನು ಮಾತಾಡ್ತಿರ್ಲಿಲ್ಲ. ಅವ್ರು ಅಣ್ಣ ಯಾಕಣ್ಣ ಈ ಥರ ಅಂತೀರಾ, ಯಾಕಣ್ಣ ಹಿಂಗೆ ಥರ ಮಾತಾಡ್ತೀರಾ ಅಂತ ಹೇಳ್ಕೊಂಡ್ಬಿಟ್ಟು ನಾನು ಸುರೇಂದ್ರ ಕೌಲಗಿ ಅವ್ರು ಬಂದಾಗ ಏನಪ್ಪ ನಿಮ್ಮ ಜೊತೆಲೆಲ್ಲ ಚೆನ್ನಾಗಿ ಹೊಂದಾಣಿಕೆ ಹೋಗ್ತಾ ಇದ್ದಾರೆ ಇವರು, ಚಿಕ್ಕ ಹುಡುಗ ಇವನು ಅಂತ ಹೇಳಿದ್ರು. ಬಲೆ ಚುಟ್ಟಾಗಿದ್ದಾನೆ ಅಂತ ಹೇಳೋರಂತೆಲ್ಲ ಅವ್ರಿಗೆಲ್ಲ ಬಂದು ನಾವು ಇಲ್ಲದೇ ಇದ್ದಾಗ ಹಂಗೆ ಹಾಕ್ಕೊಂಡು ನಾನು ಅಲ್ಲಿಂದ ಮುಂದಕ್ಕೆ 7ನೇ ತರಗತಿವರೆಗೂ ಬಂದೆ. 4ನೇದಿಂದ 5ನೇ ಕ್ಲಾಸ್ ಸೇರಿಸ್ಕೊಂಡ್ರು. 5ನೇ ಕ್ಲಾಸಿಂದ 6ನೇ ಕ್ಲಾಸ್ 7ನೇ ಕ್ಲಾಸಿಗೆ ಬಂದಾಗ ಅಲ್ಲಿ ಕರುಣಾಗೃಹದಲ್ಲಿ ಚಿತ್ರ ಸ್ಪರ್ಧೆ ಏರ್ಪಾಡಾಯಿತು ಇಲ್ಲಿ ಬೆಂಗಳೂರಿನಲ್ಲಿ. ಆಗ 71-72ನೇ ಇಸ್ವಿ ನಾನು 7ನೇ ಕ್ಲಾಸಿಗೆ ಬಂದಾಗ. ಆಗ ನನಗೆ 14 ವರ್ಷ. ನನಗೆ ಅವಾಗ ಬಂಗಾರ ಮನುಷ್ಯ ಪಿಕ್ಚರ್ ರಿಲೀಸ್ ಟೈಮು ಇರಬೇಕೇನೋ 72. ಹೌದಾ? ಆ ಟೈಮಲ್ಲಿ ನೀವು 7ನೇ ಕ್ಲಾಸು. ಆಗ ಗವರ್ನರ್ ಧರ್ಮವೀರ ಅಂತ ಇದ್ರು. ಧರ್ಮವೀರರು ಏನು ಮಾಡಿದ್ದಾರೆ, 3600 ಹುಡುಗರು ಏಬಲ್ ಬಾಡಿ ಚೆನ್ನಾಗಿರ್ತಕ್ಕಂಥ ಸಾಮಾನ್ಯ ವ್ಯಕ್ತಿಗಳು, ಇನ್ನು ಮಿಕ್ಕದ್ದು ಕೈಕಾಲಿಲ್ಲದ ಅಂಗವಿಕಲ ವ್ಯಕ್ತಿಗಳು ಮಕ್ಕಳುಗಳು 8 ಜನ. ಅದರಲ್ಲಿ ನಾನು ಒಬ್ಬ 8ನೇವನು ಸೇರಿಕೊಂಡು 8. ಅವ್ರು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ನಮ್ಮ ಕರುಣಾಗೃಹದಿಂದ ಒಂದು 5 ಜನ ಹೋಗಿದ್ವಿ. ಇನ್ನು ಬೇರೆ ಅಲ್ಲಲ್ಲೇ ಪಕ್ಕದಲ್ಲಿರೋರೇ ಬಂದಿದ್ದೆ 3 ಜನ, ಒಟ್ಟು 8 ಜನ ಇದ್ವಿ. ಎಲ್ಲರೂ ಬರಿತಾಯಿದ್ರು ಚಿತ್ರ ಸ್ಪರ್ಧೆ ಮಕ್ಕಳಿಗೆ. ನಾನು ನವಿಲ್ನ ಬರೆದೆ. ನಾನು ಅವಾಗಲೇ ಚಿತ್ರ ಬರೆಯೋದು, ಮೇಲ್ಕೋಟೆ ಯಾವ ರೀತಿ ಇದೆ, ಕಲ್ಯಾಣಿ ಯಾವ ರೀತಿ ಇದೆ, ಇದನ್ನೆಲ್ಲ ಒಂದು ಸ್ಕೆಚ್ಚಲ್ಲಿ ಪೆನ್ ಇದರಲ್ಲಿ ಬರೆಯೋದು, ಇದೆಲ್ಲ ನಾನು ಮೇಲ್ಕೋಟೆಯಲ್ಲಿ ನನಗೆ ಫ್ರೀ ಆಯ್ತಲ್ಲ. ಮನೆಯಲ್ಲಿ ನಮ್ಮ ತಂದೆ ತಂದ್ಕೊಡೋಕ್ಕೆ ಯಾರೂ ಇಲ್ಲ. ಇಲ್ಲಿ ಪೆನ್ಸಿಲ್ಲು, ಸೀಮೆ ಸುಣ್ಣ
ಏನೇನು ಬೇಕೋ ಎಲ್ಲ ಸಿಗೋದು ಇಲ್ಲಿ, ಎಲ್ಲ ತಂದ್ಕೊಡೋ, ಊಟ ವಸತಿ ಎಲ್ಲ ತಂದ್ಕೊಡೋರು. ನನಗೆ ಖುಷಿ. ನನಗೆ ಇಷ್ಟ ಬಂದಂಗೆ ನಾನು ಎಲ್ಲ ಬರೆದು ಇದು ಮಾಡ್ತಾ ಇದ್ನಲ್ಲ. ನಮ್ಮ ಮಾಸ್ಟ್ರಿಗೆ ಈ ಮಗ ಭಾಳ ಇದ್ದಾನೆ, ಇವನ್ನೇ ಕರ್ಕೊಂಡು ಹೋಗೋಣ ಮೇಲ್ಕೋಟೆಗೆ, ಇವನ ಜೊತೆನಲ್ಲಿ ಒಂದು 5 ಜನ ಕರ್ಕೊಂಡು ಹೋಗೋಣ ಅಂತೇಳಿ. ಅವ್ರು ಯಾರ್ದೂ ಅಷ್ಟೊಂದು ಚಿತ್ರ ಬರೆಯೋಕ್ಕೆ ಗೊತ್ತಿರಲಿಲ್ಲ. ಸರಿ, ನನ್ನನ್ನು ಕುಣಿಸಿದ್ರು, ನಾನು ಬರಿತಾ ಇದ್ದೀನಿ. ಎಲ್ಲ ಕಡೆ ನೋಡ್ಕೊಂಡು ಬಂದಿದ್ದಾರೆ. 3600 ಹುಡುಗರನ್ನೆಲ್ಲ ನೋಡ್ಕೊಂಡು ಬಂದಿದ್ದಾರೆ. ಧರ್ಮವೀರರು ಬಂದು ನನ್ನ ಮುಂದುಗಡೆ ನಿಂತ್ಕೊಂಡ್ರು. ನಾನು ಅವ್ರ ಕಡೆಗೆ ಗಮನ ಕೊಂಡು ಸುಮ್ಮನೆ ಪಾದಗಳು ನೋಡಿದೆ. ಶೂ ಹಾಕ್ಕೊಂಡು ಇದ್ರು ಇದರಲ್ಲಿ ನೋಡಲಿ, ಅವ್ರ ಮುಖ ನೋಡಲಿಲ್ಲ. ನಾನು ಪಡ ನಾನು ಬರೆದು ಎಲ್ಲ ಅವ್ರು ಬರೋಷ್ಟೊತ್ತಿಗೆ ಎಲ್ಲ ಫಿನಿಶ್ ಆಗಿತ್ತು. ಕೊಂಬೆ ಮೇಲೆ ಕೂತ್ಕೊಡೋ ಥರ ಬರೆದು ಮೇಲ್ಗಡೆ ನವಿಲು ಜುಟ್ಟು ಬರ್ತದಲ್ಲ, ಆ ಜುಟ್ಟನ್ನು ಫೈನಲ್ ಬರಬೇಕಾಯ್ತು. ಅದನ್ನು ಬರಿತಾಯಿದ್ದೆ. ಅದು ಬರೆದಾಯಿತು. ಬರೆದ ಮೇಲೆ ಬ್ರಷ್ನ ಇದರಲ್ಲಿ ಹಾಕ್ಬಿಟ್ಟು ನೋಡ್ತಾ ಇದ್ದೆ. ನಾನು ನೋಡೋಕ್ಕಿಂತ ಮುಂಚೆನೇ ಅವರೇ ಹೇಳ್ಕೊಂಬಿಟ್ರು ಪೇಪರ್ನ. ನಾನು ನೋಡ್ಕೊಂಡು ನಾನು ಎತ್ಕೊಳ್ಳೋದಕ್ಕೂ ಅವ್ರು ಹೇಳ್ಕೊಳ್ಳೋದಕ್ಕೂ ಒಂದೇ ಆಯಿತು. ಯಾಕಂದರೆ ನಾನು ಬರೆದಾದ್ಮೇಲೆ ನಾನು ಎತ್ಕೊತಾ ಇದ್ನಲ್ಲ, ಅದನ್ನು ಅವರೇ ಹೇಳ್ಕೊಂಬಿಟ್ರು ಅದನ್ನು. ಯಾರು ಹಿಂಗೆ ಈಗ ಎಕ್ಸಾಮ್ ಬರೀತಾ ಇದ್ದಾರೆ, ಕಾಪಿ ಮಾಡ್ತಾಯಿದ್ರೆ ಬಂದು ಇನ್ಸ್ಟ್ರಕ್ಟ್ರು ಬಂದು ಕಿತ್ಕೊಂಡು ಹೊಡಿತಾರಲ್ಲ, ಹಂಗೆ ಹೇಳ್ಕೊಂಬಿಟ್ರು. ಏನಪ್ಪ ಹಿಂಗೆ ಹೇಳ್ಕೊಂಬಿಟ್ರಲ್ಲ ಅನ್ಕೊಂಬಿಟ್ಟು ಹಿಂಗೆ ನೋಡಿದೆ. ಆಗಿರು ದೊಡ್ಡವರು. ಸರ್ ಏನು ಸರ್ ಅಂತ ಹೇಳಿದೆ. ಏನೂ ಇಲ್ಲ ಅಂತ ಹೇಳಿ ಎಲ್ಲ ಕಡೆ ನಿಂತ್ಕೊಂಡು ನೋಡ್ಬಿಟ್ರು. ಎಲ್ರಿಗೂ ತೋರಿಸಿದ್ರಿಂದ ಹಿಂಗೆ ತೋರಿಸ್ಬಿಟ್ರು. ನೋಡ್ರಿ, ಇದಕ್ಕೇ ಫಸ್ಟ್ ಬಹುಮಾನ, ಫಸ್ಟ್ ಪ್ರೈಸ್ ಇದಕ್ಕೇನೆ ಅಂತ ಅಲ್ಲೇ ಘೋಷಣೆ ಮಾಡಿದ್ರು. ಅದು ಎಲ್ಲ ಪೇಪರಲ್ಲೂ ಬಂದುಬಿಡ್ತು. ಆ ಪೇಪರ್ ಕಟ್ಟಿಂಗ್ಸ್ ಇನ್ನೂ ಇಟ್ಟಿದ್ದೀನಿ ನಾನು. ಆ ಧರ್ಮವೀರರವರು ಏನು ಘೋಷಣೆ ಮಾಡಿ ರಾಜಣ್ಣ ಅವ್ರಿಗೇ ಮೊದಲ ಬಹುಮಾನ ಅಂತ ಏನು ಮಾಡಿದ್ರು, ಅದು ಪೇಪರ್ ಕಟ್ಟಿಂಗ್ಸ್ ಇನ್ನೂ ಇಟ್ಕೊಂಡಿದ್ದೀನಿ. ಹಂಗಂತ ಹೇಳಿದ್ಮೇಲೆ ಅದು ಎಲ್ಲ ಪೇಪರಲ್ಲಿ ಬಂದುಬಿಡ್ತು. ನಾವು ಊರ ಕಡೆಗೆ ಬಂದುಬಿಟ್ವಿ. ಮೇಲ್ಕೋಟೆಗೆ ಹೋದ್ವಿ. ಮೇಲ್ಕೋಟೆಯಿಂದ 1-2 ದಿನ ಊರಿಗೆ ಹೋಗ್ಬಿಟ್ಟು ಬಂದ್ಬಿಟ್ರು ರಾಜಣ್ಣ ಅಂತೇಳಿ ನಮ್ಮ ಊರಿಗೆ ಕಳಿಸ್ಕೊಟ್ರು. ಊರಿಗೆ ಬಂದು ನಮ್ಮ ಮನೆಯಲ್ಲೆಲ್ಲ ಹೇಳಿದೆ, ಈ ಥರ ಮೇಲ್ಕೋಟೆ ಬೆಂಗಳೂರು ಕರ್ಕೊಂಡೋಗಿದ್ರು. ನಮಗೆ ಬೆಂಗಳೂರು ಅಂತ ಅವಲೇ ನೋಡಿದ್ದು. ನಮ್ಮ ಮಾಸ್ಟ್ರು ಕರ್ಕೊಂಡು ಹೋದರೆ ನಮಗೆ ಬೆಂಗಳೂರು ಗೊತ್ತಿಲ್ಲ. ಹಂಗಾಗಿ ಭಾಳ ಖುಷಿ ಆಯಿತು. ಊರ ಕಡೆಯೆಲ್ಲ ಇದ್ದಂಗೆ ಊರಲ್ಲೇ ಇದ್ದೀನಿ. ಹೋಗಿ 2 ದಿನ ಆಗಿದೆ. 2 ದಿನ ಇಲ್ಲ, ನಾನು ಬೆಳಿಗ್ಗೆ ಹೋದೆ, ಸಾಯಂಕಾಲ ಬಂದಿದ್ದೀನಿ. ಬೆಳಗಿನ ಪೇಪರಲ್ಲಿ ಬಂದಿದೆ ಅದು. ಇಲ್ಲಿಂದ ಹೋದ ತಕ್ಷಣ ಮೇಲ್ಕೋಟೆಗೆ ಹೋಗ್ಬಿಟ್ಟು ಮೇಲ್ಕೋಟೆಯಿಂದ ನಮ್ಮ ತಂದೆ ಊರು ಕರ್ಕೊಂಡು ಹೊಂಟೋಗ್ಬಿಟ್ರು. ಊರ ಕಡೆಗೆ ಬಾ, ಊರಲ್ಲಿ ಏನೋ ಕಾರ್ಯ ಇದೆ, ಅಮ್ಮಂದು ಅಜ್ಜಿದು ಏನೋ ಕಾರ್ಯ ಇದೆ ಅಂತ ಕರ್ಕೊಂಡು ಹೋದರು. ಮಾರನೇ ದಿನ ನೋಡಿದ್ರೆ ಪೇಪರಲ್ಲಿ ನನ್ನ ಫೋಟೋ ಬಂದಿದೆ. ಎಲ್ಲ ಊರ ಜನಗಳೆಲ್ಲ ಪೇಪರ್ ಎತ್ಕೊಂಡು ಬಂದಿದ್ದಾರೆ. ಯಾರು ಸಿಂಗಾಚಾರ್ಯ ಮಗ ಇದ್ದಂಗನಲ್ಲ, ಇದೇ ಥರ ಇದ್ದಾನಲ್ಲ, ಹಿಂಗೆ ಅಂದ್ಬಿಟ್ಟು ಎಲ್ಲ ಪೇಪರ್ ತಗೊಂಡು ನಮ್ಮದು ಅದ್ರಾಗ ರಾಜಣ್ಣ ಅಂತ ಅದ್ರಾಗ ಪೇಪರಲ್ಲೆಲ್ಲ ಹಾಕಿದ್ದಾರೆ. ಎಲ್ಲ ಖುಷಿ ಆದರು. ಊರಿನ ಜನ ಎಲ್ಲ ಭಾಳ ಖುಷಿ ಆಯಿತು. ಆಮೇಲೆ ಮೇಲ್ಕೋಟೆಗೆ ನಮ್ಮ ತಂದೆನೂ ಜೊತೆಲಿ ಕರ್ಕೊಂಡು ಬಂದರು. ನೋಡಿರಿ, ರಾಜಣ್ಣವರು ಮೊದಲನೇ ಬಹುಮಾನ ತೊಗೊಂಡಿದ್ದಾರೆ, ನಿಮ್ಮ ಮಗ ಒಳ್ಳೆಯ ಮಗನ ಎತ್ತಿದ್ದೀರಾ, ಒಳ್ಳೆ ಮಗನ ಕೊಟ್ಟಿದ್ದೀರಪ್ಪ ದೇಶಕ್ಕೆ ಅಂತ ಹೇಳಿ ನಮ್ಮ ತಂದೆ ನಮ್ಮ ಸುರೇಂದ್ರ ಕೌಲಿಗವರು ಮಾತನಾಡಿ ಅವ್ರಿಗೆಲ್ಲ ಊಟಕ್ಕೆ ಅದಕ್ಕೆಲ್ಲ ಊಟ ಕೊಟ್ಟು ಊರಿಗೆ ಕಳಿಸ್ಕೊಟ್ಬಿಟ್ರು. ನಾನು ಅಲ್ಲೇ ಇದ್ದೆ. ಆಮೇಲೆ ಇವರೇನು ಮಾಡಿದ್ದಾರೆ, ಬಹುಮಾನನ ಅಂತ ಏನು ಕೊಡ್ತಾರೆ, ಒಂದು ಮೂಮೆಂಟ್ ಕೊಡ್ಬೋದು, ಒಂದು 2-3 ಸಾವಿರ ರೂಪಾಯಿ ಖರ್ಚಿಗೆ ಕೊಡ್ಬೋದು, ಇಲ್ಲೆಲ್ಲ ಸಂಘ ಸಂಸ್ಥೆ ಮಾಡೋಕ್ಕೆ ಡೊನೇಟ್ ಮಾಡ್ಬೋದು, ಎಲ್ಲ ಒಂದು 5-6 ಸಾವಿರ ರೂಪಾಯಿನಲ್ಲಿ ಮುಗಿದೋಗ್ಬಿಡುತ್ತೆ ಅಂದ್ಬಿಟ್ಟು ಯಾವತ್ತು ಇದನ್ನು ಪ್ರೈಸ್ ಕೊಡೋದು ಅಂತ ಡೇಟ್ ಕೊಟ್ಟಿದ್ರಲ್ಲ, ಆ ಡೇಟ್ ಒಳಗಡೆ ಒಂದು ಸಲ ಧರ್ಮವೀರರ ಅಪಾಯಿಂಟ್ಮೆಂಟ್ ತೊಗೊಂಡೋಗಿ ಮಾತಾಡ್ಕೊಂಡು ಬಂದಿದ್ದಾರೆ. ಹೋಗಿ ಹಿಂಗೆ ನಮ್ಮ ಮೇಲ್ಕೋಟೆಗೆ ಒಂದು ಸಲ ಬರಬೇಕು ಸರ್, ನೀವು ಅಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಏನೇನು ಕಾಮಗಾರಿ ಕೆಲಸಗಳು, ಏನೇನು ಅವ್ರಿಗೆ ಡೆವಲಪಿಂಗ್ ಕೆಲಸಗಳು ಏನು ಮಾಡಬೇಕು ಅಂತಿದೆಲ್ಲ ನೀವು ವೀಕ್ಷಣೆ ಮಾಡಬೇಕಾಗುತ್ತೆ. ನೀವು ಬನ್ನಿ ಸರ್, ಅಲ್ಲೇ ಬಹುಮಾನ ಕೊಡೋರಿ, ಅಲ್ಲೇ ಬಹುಮಾನ ವಿತರಣೆ ಮಾಡಿ ಅಂತ ಹೇಳ್ಬಿಟ್ಟು ಬಂದವ್ರೆ. ಇಲ್ಲೇನು ಮಾಡಿದ್ದಾರೆ, ಈ ಕಡೆ ನನಗೆ ಗೊತ್ತಾಯಿತು. ನಾನು 7ನೇ ಕ್ಲಾಸ್ ಹುಡುಗ ಅಂದಮೇಲೆ ಎಲ್ಲ ಕಡೆ ಪತ್ರಿಕೆಯಲ್ಲಿ ಭಿನ್ನ ಪತ್ರಿಕೆ ಮಾಡಿ ಎಲ್ಲ ಕಡೆ ಗವರ್ನರ್ ನಮ್ಮ ಸಂಸ್ಥೆ ಬರ್ತಾಯಿದ್ದಾರೆ, ಎಲ್ಲ ಜನಗಳೆಲ್ಲ ಕ್ರೋಢೀಕರಿಸ್ಬೇಕಲ್ಲ ಅವರು, ಅದಕ್ಕೆಲ್ಲ ಕರೆದಿದ್ದಾರೆ. ಅಲ್ಲಿ ಒಂದು ಮೈದಾನ ಇತ್ತು, ಮೈದಾನದಲ್ಲಿ ಕುಣಿಸ್ಕೊಂಡ್ಬಿಟ್ಟು ಅಲ್ಲಿ ನಾನು ಬರೋ ಅಷ್ಟೊತ್ತಿಗೆ ಒಂದು ಮಣ್ಣಿನಿಂದ ಗಣಪತಿ ಮಾಡಿಸೋರು. ನನ್ನ ಕೈನಲ್ಲಿ ಗಣಪತಿ ಮಾಡಿಸಿ ಅದಕ್ಕೆ ಪೇಂಟ್ ಸಮೇತ ಇಟ್ಕೊಂಡಿದ್ದೆ. ಬಂದರು ಅವರು, ಬಂದ್ಬಿಟ್ಟು ಹೊರಗಡೆ ರೆಸ್ಟ್ಗೆ ಹೋದರು. ಎಲ್ಲ ಆಯಿತು. ಎಲ್ಲ ಆದಮೇಲೆ ನಮ್ಮನ್ನು ಕರೆಸೋದು ಉದ್ದೇಶ ಏನು, ಹೆಂಗೆ ಅಂತೆಲ್ಲ ವಿಚಾರ ಮಾಡ್ಕೊಂಡಿದ್ದಾರೆ. ಇಲ್ಲ ಸ್ವಾಮಿ, ನಿಮ್ಮ ಜೊತೆಯಲ್ಲಿ ನೀವು ಅಷ್ಟೊತ್ತಿಗೆ ಇವರೇನು ಮಾಡಿದ್ದಾರೆ, ಒಂದು ಕಡೆ ಜಮೀನು ನೋಡಿ ಅಲ್ಲೇ ನಮ್ಮ ಕರುಣಾಗೃಹದಿಂದ ಒಂದು 7-8 ಕಿಲೋಮೀಟ್ರ್ ದೂರದಲ್ಲಿ ಏನು ಅವಾಗೆಲ್ಲ ಒಂದು 500ರಿಂದ 1,000 ರೂಪಾಯಿ ಎಕರೆ, ಅದನ್ನು 25 ಎಕರೆ ಇತ್ತಂತೆ ಜಮೀನು. ಅದನ್ನು ನೋಡ್ಕೊಂಡ್ಬಿಟ್ಟು ಎಲ್ಲ ತೊಗೋಬೇಕು ಅಂತ ಎಲ್ಲ ಮಾತಾಡಿದ್ದಾರೆ. ನಮ್ಮ ಮಕ್ಕಳು ಮುಂದೆನೇ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ರು, ಮಾತಾಡ್ತಾರೆ. ನಾನು ಕೇಳಿಸ್ಕೊಂಡೆ, ಈ ಥರ ರಾಜಣ್ಣವ್ರಿಗೆ ಬಹುಮಾನ ಕೊಡೋದನ್ನು ಯಾಕೆ ಇದು ಮಾಡ್ಕೋಬೇಕು, ಸರ್ಕಾರದಿಂದ ತೊಗೊಂಡ್ರೆ ಖಾದಿ ಗ್ರಾಮೋದ್ಯೋಗ ಮತ್ತು ತೋಟಗಾರಿಕೆ ಮತ್ತು ಇನ್ನೂ ತರಕಾರಿ ಬೆಳೆಯೋದು, ಇದೆಲ್ಲ ಬೆಳೆಯೋದಕ್ಕೆ ಅವಕಾಶ ಆಯ್ತದೆ, ಇದು ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಮಾತಾಡಿದ್ದಾರೆ. ಎಲ್ಲ ಕೇಳಿಸ್ಕೊತಾ ಇದ್ದೆ ನಾನು. ಎಲ್ಲ ಅವ್ರು ನಾವು ಚಿಕ್ಕ ಹುಡುಗರು ತಾನೆ, ಹೆಂಗೆ ಕೂತ್ಕೊಂಡು ಹೆಂಗೆ ಕೇಳ್ಕೊಬೇಕು ಅದನ್ನು ಕೇಳ್ಕೊತಾ ಇದ್ವಿ. ಆಮೇಲೆ ಏನಾಯಿತು, ಬಂದರು ಅವರು. ಬಂದ ತಗೊಂಡು ಏನಕ್ಕೆ ಕರೆದ್ರಿ ಏನು ಅಂತ ಕೇಳಿದ್ರೆ, ಸ್ವಾಮಿ ಹಿಂಗಿದೆ, ಈ ಥರ ನೀವೇನಾದ್ರೂ ಮನಸ್ಸು ಮಾಡಿ ರಾಜಣ್ಣವ್ರು ಬಹುಮಾನದ ರೂಪದಲ್ಲಿ ಕೊಡುವಂಥದ್ದನ್ನು
ಒಂದು 25 ಎಕರೆ ಜಮೀನು ನೋಡಿದ್ವಿ, ಅದನ್ನು ಕೊಡಿಸ್ಕೊಟ್ರೆ ಓ ಆಲ್ ರೈಟ್ ತೊಗೊಳ್ಳಿ, ನನಗೆ ಎಷ್ಟು ಹೇಳ್ತಾರೆ ಏನು ಹೇಳ್ತಾರೆ ಅಂತ ಕೇಳ್ದಂಗೆ ಹೇಳ್ತಾಯಿದ್ರು, ಮಾತಾಡ್ತಾಯಿದ್ರು. ಅವ್ರು ಹೇಳೋದನ್ನೆಲ್ಲ ಕೇಳಿದ ತಕ್ಷಣ ಅಲ್ಲೇ ಚೆಕ್ ಬರೆದು ಕೊಟ್ಬಿಟ್ರು ಅವ್ರಿಗೆ, ನೀವು ತೊಗೊಂಡ್ಬಿಟ್ಟು ಇದನ್ನು ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡಿ ಅಂತ ಹೇಳಿ. ನಾನು 7ನೇ ತರಗತಿ ಹುಡುಗ, ನಾನು SLCವರೆಗೂ ಅಲ್ಲೇ ಓದಿದೆ. SLC ಆದಮೇಲೆ ಓದ್ತಾ ಇರ್ಬೇಕಾದ್ರೆ ನಮ್ಮ ತಂದೆ ತಾಯಿಗಳಿಗೆ ಸರಿಯಾಗಿ ನೋಡ್ಕೊತಾ ಇಲ್ಲ ನಮ್ಮ ಅಣ್ಣದೀರುಗಳು. ಅವರು ಹೊಡೆಯೋದು, ಬೈಯೋದು, ಇದು ಮಾಡೋದು, ಊಟ ಕೊಡ್ತಿರ್ಲಿಲ್ಲ ನನಗೆ. ನಮ್ಮ ತಂದೆ ಬಂದು ವಿಶೇಷವಾಗಿ ಬಂದ್ಬಿಟ್ಟು ಹೇಳ್ಬಿಟ್ಟು ಹೋಗೋರು, ನೋಡಪ್ಪ ನಿಮ್ಮ ಅಣ್ಣ ಹಿಂಗೆ ಹೊಡಿತಾನೆ, ನಿಮ್ಮ ಅಣ್ಣ ಹಿಂಗೆ ಬೈತಾನೆ, ಹಿಂಗೆ ಮಾತಾಡ್ತಾನೆ, ನೀನು ಒಳ್ಳೆ ವಿದ್ಯಾವಂತ ಆಗು, ಬುದ್ಧಿವಂತ ಆಗು, ನೀನು ಅವ್ರ ಥರ ಆಗಬಾರ್ದು ಅಂತ ನಂಗೆ ತಿಳಿ ಹೇಳೋರು, ನನಗೆ ಇದನ್ನೆಲ್ಲ ಹೇಳೋರು. ಮತ್ತು ಅವ್ರು ತಂದಿರೋ ತಿಂಡಿಗಳನ್ನ ನಾನು ಇನ್ನು ಅವ್ರು ಮಾಡೋದೇ ಕಡಿಮೆ, ಇನ್ನು ನನಗೆ ಎಲ್ಲರ ಮುಂದೆ ಕೊಟ್ಟರೆ ನಾನು ಎಲ್ರಿಗೂ ಕೊಟ್ಟು ತಿನ್ನೋ ಅಭ್ಯಾಸ ನಂದು, ಎಲ್ರಿಗೂ ಕೊಟ್ಬಿಡ್ತಾನೆ ಅಂದ್ಬಿಟ್ಟು ಅಲ್ಲೇ ಕಲ್ಯಾಣಿ ಹತ್ರನೇ ಕರೆದು ಕುಡಿಸ್ಕೊಂಡು ಅಲ್ಲೇ ತಿನ್ನಿಸೋರು. ನಮ್ಮ ಮನೆಯಲ್ಲಿ ಇಲ್ಲೆಲ್ಲೂ ನಾನ್ ವೆಜ್ ಮಾಡ್ತಿರ್ಲಿಲ್ಲ, ನಮ್ಮ ಮನೇಲಿ ನಾನ್ ವೆಜ್ ಮಾಡೋರು. ನಮ್ಮ ಮಗ ಸೌದ್ಕೊಬಿಡ್ತಾನೆ, ಇದು ಮಾಡ್ಕೊಬಿಡ್ತಾನೆ, ತಿಂಗಳಿಗೆ ಅಲ್ಲ ಒಂದು 2 ತಿಂಗಳಿಗೆ 3 ತಿಂಗಳಿಗೆ ಒಂದೊಂದು ಸಲ ಮಾಡ್ಕೊಂಡು ತಗೊಬಂದ್ಬಿಡ್ತಾಯಿದ್ರು. ಮಾಡ್ಕೊಂಡು ಮೇಲ್ಕೋಟೆಗೆ ಬಂದಾಗೆಲ್ಲ ನಮಗೆ ಈ ತಿಳಿ ಹೇಳೋದೆ ಹಿಂಗಾಯಿತು ಹಂಗಾಯಿತು, ನಮ್ಗೆ ಯಾವುದೂ ಈಗ ನಿಮ್ಮ ಅಜ್ಜಿದು ಪ್ರಾಪರ್ಟಿ ಎಲ್ಲ ಕೊಟ್ಟಿದ್ದಾರಪ್ಪ, ನಾನು ಬೆಳೀತಾ ಇದ್ದೀನಿ, ಹೆಂಗೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಜ್ಜಿ ತೀರ್ಕೊಂಡ್ಬಿಟ್ರು. ಅಜ್ಜಿ ತೀರ್ಕೊಂಡಾಗ ಒಂದು 15 ದಿನ ಅಲ್ಲಿದ್ದೆ. ಸಿಕ್ಕಾಪಟ್ಟೆ ಗ್ಲಾಟಿ ಮಾಡೋರು. ನನಗೆ ಇಲ್ಲಿ ಓದ್ತಾ ಇದ್ದೀನಿ, SLCವರೆಗೂ ಬಂದಿದ್ದೀನಿ. ಹೆಂಗೆ ಎಕ್ಸಾಮ್ ಬರೆಯೋಕ್ಕೂ ಕೂಡ ನನಗೆ ಮನಸ್ಸಾಗಲಿಲ್ಲ, ಎಕ್ಸಾಮ್ನೂ ಸರಿಯಾಗಿ ಬರೆಯೋಕ್ಕಾಗಲಿಲ್ಲ. ಮನಸ್ಸು ಎಲ್ಲ ಆ ಕಡೆ ನಮ್ಮ ತಂದೆ ಇಷ್ಟು ಕಷ್ಟಪಡ್ತಾ ಇದ್ದಾರಲ್ಲ, ಈ ಥರ ಇದು ಮಾಡಿದ್ರೆ ಏನಾದರೂ ಒಂದು ವಿದ್ಯೆ ಮಾಡಿ ಹೆಂಗೋ ನಾವು ಒಟ್ಟಿನಲ್ಲಿ ಭಿಕ್ಷೆ ಬೇಡದೇ ಒಂದು ಅವಾಗೆಲ್ಲ ನಿಮ್ಗೆ ಗೊತ್ತಿರಬೇಕು, ಟೈರ್ ಗಾಡಿ ಅಂತ ಮಾಡ್ತಾಯಿದ್ರು. ಎತ್ತಿನ ಗಾಡಿ ಟೈರ್ ಗಾಡಿ ಸ್ಟಾರ್ಟ್ ಆಗಿತ್ತು ಈಗ ಗಾಡಿಗಳಿಗೆಲ್ಲ. ಆವಾಗೆಲ್ಲ ನಾನೇನು ಮಾಡಿದೆ, ಅದನ್ನು ರೂಢಿ ಮಾಡ್ಕೊಂಡು ಎತ್ತಿನ ಗಾಡಿ ಮೇಲೆ ಆರ್ಟಿಸ್ಟ್ ಮಾಡೋದನ್ನೆಲ್ಲ ಹಂಗೆ ಕಲ್ತ್ಕೊಬಿಟ್ಟು ಅಲ್ಲೂ 10 ದಿನ ಇರಿಸ್ಕೊಬಿಟ್ರು ನಮ್ಮ ತಂದೆ. ಮನೆ ತಗ ಬಂದರು, ಗಾಡಿ ತನಕ ನಿಲ್ಲಿಸಿದ್ರು. ಬರೀತೀಯ ಮಗು, ನಾನು ಪೇಂಟಿಂಗ್ ನಾವು ಮೇಲ್ಕೋಟೆಯಲ್ಲಿ ಮಾಡ್ತಾ ಇದ್ನಲ್ಲ, ಅದನ್ನೇ ಪೇಂಟಿಂಗ್ನೇ ಅಲ್ಲೂ ಮಾಡಿದೆ. ಅಲ್ಲಿ ಒಂದು 2-3 ಗಾಡಿ ಮೇಲೆ, ಅಲ್ಲಿ ಗಾಜಿನ ಮನೆ ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ಏನು ಚಿತ್ರ ಬಿಡಿಸಿ ಅದೇ ಚಿತ್ರನೇ 2-3 ಗಾಡಿಗೆ ಬಿಡಿಸ್ದೆ. ಭಾಳ ಖುಷಿ ಬಿದ್ದುಬಿಟ್ರು ಅವರೆಲ್ಲ. ನನ್ನ ಗಾಡಿಗೂ ಅದೇ ಥರ ಬರೀ, ನನ್ನ ಗಾಡಿಗೂ ಅದೇ ಥರ ಬರೀ, ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ನು. ನಮ್ಮ ತಂದೆ ಬೆಳೀತಿದ್ದು ರಾಗಿ ಬೆಳೀತಾಯಿದ್ರು, ಅನ್ನ ಇಲ್ಲ. ನಮ್ಗೆ ಅನ್ನ ಬೇಕು ಅಂತ ನಮ್ಗೆ ಆಸೆ. ನಾನೇನು ಮಾಡಿದೆ, ನಾನು ಹೋಗೋಕ್ಕೆ ಮನಸ್ಸಿಲ್ಲ ಅಲ್ಲಿಗೆ, ನಮ್ಮ ಮೇಲ್ಕೋಟೆಗೆ ಹೋಗೋಕ್ಕೆ ನಮ್ಮದು ಇಲ್ಲಿ ನಮ್ಮ ತಂದೆಗೆ ಊಟ ಇಲ್ಲ, ಇದಿಲ್ಲ, ಅವ್ಯವಸ್ಥೆ ಆಗಿದೆ. ನಮ್ಮ ಮಕ್ಳುಗಳು ಸರಿಯಾಗಿ ಮಾತು ಕೇಳ್ತಾ ಇಲ್ಲ, ನಮ್ಮ ಅಣ್ಣದೀರುಗಳು ಸರಿಯಾಗಿ ನೋಡ್ಕೊತಾ ಇಲ್ಲ. ಅವ್ರಿಗೆ ಮದುವೆ ಮಾಡಬೇಕು ಅಂದರೆ ನಮಗೆ ಜಮೀನು ಮಾರ್ಬಿಟ್ಟು ಮಾಡಿ ಅನ್ನೋದಕ್ಕೆ ಈ ಥರ ಸ್ಟೇಜಲ್ಲಿ ಬಂದಿದ್ದಾರೆ ಅವರೆಲ್ಲ. ಏನೇನೋ ವಿಪರೀತ ಆಗೋಯ್ತು ನನಗೆ. ಅಲ್ಲೂ ಅರ್ಧಂಬರ್ಧ ವಿದ್ಯೆ ಮಾಡಿಕೊಂಡು SLC ಎಕ್ಸಾಮ್ ಕೂತ್ಕೊಂಡೆ, ಬರೆದಾದ್ಮೇಲೆ ತಿರ್ಗಾ ಮತ್ತೆ ಆ ಕಡೆಗೆ ಹೋಗೋಕ್ಕೆ ಮನಸ್ಸಾಗಲಿಲ್ಲ. ಆಮೇಲೆ ತಿರ್ಗಾ ನಮ್ಮ ಮಾಸ್ಟ್ರು ಏನು ಮಾಡಿದ್ರು, ಇನ್ನೆಲ್ಲಿ ಈ ಜಮೀನು ಕೊಟ್ಟಿರೋದನ್ನ ಈಸ್ಕೊಬಿಡ್ತಾರೋ ಏನು ಮಾಡ್ತಾರೋ ಅಂದ್ಕೊಂಡ್ಬಿಟ್ಟು, ಇಲ್ಲ ನೀವು ಬನ್ನಿಯಪ್ಪ, ನಿಮ್ಮನ್ನು ಮ್ಯಾನೇಜರ್ ಮಾಡ್ತೀನಿ, ನಿಮ್ಮನ್ನು ಅಧ್ಯಕ್ಷರು ಮಾಡ್ತೀವಿ, ಉಪಾಧ್ಯಕ್ಷರು ಮಾಡ್ತೀವಿ, ಏನೇನೋ ಆಸೆ ತೋರಿಸಿದ್ರು. ನನಗೆ ಇಷ್ಟ ಆಗಲಿಲ್ಲ. ನೋಡಿ ಸರ್, ಬೇಕಾದ್ರೆ ನಾನು ಇನ್ನೂ ಒಂದು 2 ವರ್ಷ 3 ವರ್ಷ ಅಲ್ಲಿ ಇರ್ತೀನಿ, ಬಟ್ ನಮಗೆ ಈ ಥರದೆಲ್ಲ ಆಮಿಷ ಒಡ್ಡಬೇಡಿ. ನನಗೆ ದೇಶದಲ್ಲಿ ಹೆಂಗೆ ಬದುಕಬೇಕು, ಹೆಂಗೆ ನನಗೆ ಜೀವನ ಸಾಗಿಸ್ಬೇಕು ಅನ್ನೋದನ್ನು ಅಷ್ಟು ವಿದ್ಯೆ ಕಲಿಸ್ಕೊಟ್ಟಿದ್ದೀರಾ. SLCವರೆಗೂ ನನಗೆ ಓದಿಸಿದ್ದೀರಾ, ಮಾಡಿದ್ದೀರಾ. ಇನ್ನು ನಿಮ್ಮ ಪ್ರಶ್ನೆಯಲ್ಲಿ ಕೆಲಸ ಮಾಡ್ಕೊಂಡು ನಾನು ಇರ್ತೀನಿ. ನಮ್ಮ ತಂದೆ ತಾಯಿಗಳಿಗೆ ಒಂದಷ್ಟು ಸಂಬಳ ಅಂತ ಕೊಡಬೇಕು, ಅವರು ಕಳಿಸ್ಕೊಡ್ಬೇಕು ನಾನು ಅಂತೇಳಿ. ಆಯಿತು ಅಂತ ಅಂದರು. ಆಗ ಬಂದು ತಿರ್ಗಾ ಮತ್ತೆ ಇನ್ನೊಂದು 2 ವರ್ಷ ಸಂಬಳ ಮಾಡಿದೆ. ಆ ಸಂಬಳ ನಾನು ಕೊಡೋದು ಸಾಕಾಗ್ತಿರಲಿಲ್ಲ, ಇಲ್ಲಿ ಟಾರ್ಚರ್ ಆಗ್ತಾಯಿತ್ತು. ತಿರ್ಗಿ ನಾನೇನು ಮಾಡಿದೆ, ಇಲ್ಲಿ ಸಂಬಳ ತಗೊಳ್ಳೋ ಬದಲು ಅಲ್ಲಿ ಎತ್ತಿನ ಗಾಡೀಲಿ ಬರ್ದಿದ್ನಲ್ಲ, ಅವತ್ತೇ ಜಾಸ್ತಿ ಕೊಡ್ತಾಯಿದ್ರು ನನಗೆ. ಅಲ್ಲಿ ಎತ್ತಿನ ಗಾಡಿ ಕೆಲಸ ಮಾಡುವಾಗ ಕಲಾವಿದಾಗಿದ್ದಾಗ ಅಲ್ಲಿ ಕೊಪ್ಪದಲ್ಲಿ ಬರೀತಾ ಇದನ್ನೇ ಕಂಟಿನ್ಯೂ ಮಾಡ್ಕೊಬಿಟ್ರೆ ಯಾಕೆ, ನಮ್ಮ ತಾಯಿ ತಂದೆ ಹತ್ರ ಇರ್ಬೋದಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದ್ಬಿಟ್ಟು. ಅವರು ಹೇಳಿದ್ರು, ಇಲ್ಲಪ್ಪ ನಿಮ್ಮನ್ನು ಅಧ್ಯಕ್ಷನ ಮಾಡಿಬಿಡ್ತೀನಿ ಈಗಲೇ ಅಂತ ಹೇಳಿದ್ರು. ಟ್ರಸ್ಟಿಯವರೆಲ್ಲ ಕರೆಸಿದ್ರು, ಎಲ್ಲ ಮಾತಾಡಿದ್ರು. ನನಗೇನೂ ತೊಗೊಂಡೋಗಲ್ಲ, ನಿಮ್ಮ ಆಶೀರ್ವಾದ, ನೀವು ಕೊಟ್ಟಿರ್ತಕ್ಕಂಥ ವಿದ್ಯೆ, ನೀವೇನು ಜ್ಞಾನ ಕೊಟ್ಟಿದ್ರಲ್ಲ, ಜ್ಞಾನದ ಸಂಪತ್ತು ಮಾತ್ರ ನಾನು ತೊಗೊಂಡೋಗ್ತೀನಿ ಹೊರತು ಈ ಆಸ್ತಿ ಪಾಸ್ತಿ ನಂಗೆ ಏನೂ ಬೇಕಾಗಿಲ್ಲ ನನಗೆ ಅಂತ ಹೇಳೇಬಿಟ್ಟೆ ನಾನು ಅವ್ರಿಗೆ. ಹೇಳ್ಬಿಟ್ಟು ನಾನು ಬಂದ್ಬಿಟ್ಟಾದಮೇಲೆ ಇಲ್ಲಿ ನಮ್ಮ ತಂದೆಗೆ ಒಬ್ಬ ಮಗಳು ಮದುವೆ ಮಾಡಬೇಕಾಯ್ತು, ನಮ್ಮ ದೊಡ್ಡ ಮಗಳದ ಮದುವೆನ. ನಮ್ಮ ತಂದೆ ಕೈಲಿ ದುಡ್ಡಿಲ್ಲ, ಏನು ಮಾಡೋದು. ಆಗ ನಾನು ಎತ್ತಿನ ಗಾಡಿ ಮೇಲೆ ಬರೆದು ಇದನ್ನು ಮಾಡಿ ಅಕ್ಕ ತಂದು ಕೊಟ್ಟದ್ದೆಲ್ಲ ಕಾಸುಗಳೆಲ್ಲ ಕೂಡಾಕೊಂಡು ರಾಗಿ ಕೊಡೋರು. ರಾಗಿ ಬೇಡಿ ನನಗೆ ಅಕ್ಕಿ ಕೊಡಿ ಅಂತ ಕೇಳಿಸ್ಕೊಳ್ತಾ ಇದ್ದೆ ನಾನೇನೆ. ಅವರು ಒಂದು 2 ಸೇರು ರಾಗಿ ಕೊಡೋದಕ್ಕೆ ಅವರು ಅಕ್ಕಿನ 10 ಸೇರು ಕೊಡೋರು.
ಅಕ್ಕಿನ ಮಿಲ್ ಮಾಡಿಸ್ಕೊಬತ್ತು ಇದು ಮಾಡ್ಕೊಂಡು ಕೊಡೋರು ಭಾಳ ಖುಷಿ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇಂಥ ಕಲೆ ಅಭಿಮಾನ ಇರೋರಿಗೆ ಭಾಳ ಪ್ರೋತ್ಸಾಹ ಕೊಡೋರು, ಇಂಥ ಹುಡುಗನಿಗೆ ಎತ್ತಿದವ್ರಿಗೆ ಭಾಳ ಖುಷಿ. ನನಗೆ ಅವಾಗಲೂ ಕೂಡ ತೆವ್ಕೊಂಡೆ ಓಡಾಡ್ತೀವಿ, ಈ ಥರ ನಡೀತಿರ್ಲಿಲ್ಲ ನಾನು ಅವಾಗಲೂ ಕೂಡ. ಹಿಂಗೆ ತೆವ್ಕೊಂಡು ಅಂಬೆಗಲ್ಲಿ ಇಟ್ಕೊಂಡೆ ಓಡಾಡ್ತಾಯಿದ್ದೆ ಅವಾಗಲೂ ಕೂಡ, 7ನೇ ಕ್ಲಾಸ್ವರೆಗೂ. 7ನೇ ಕ್ಲಾಸ್ 14 ವರ್ಷದ ಹುಡುಗ ಅವಾಗಲೂ ಕೂಡ. ಯಾಕಂದರೆ ಜಾಸ್ತಿ ಕಾಲು ನೋವು ಬರೋದು, ನನಗೆ ಇದೆಲ್ಲ ಮಾಡಿಸ್ಕೊಳ್ಳೋಕ್ಕೆ ನನಗೆ ಶಕ್ತಿ ಗೊತ್ತಿರಲಿಲ್ಲ, ನನಗೆ ಐಡಿಯಾ ಎಲ್ಲ ಇದೆಲ್ಲ ಬಂದಿರಲಿಲ್ಲ. ಹಂಗೆ ಹೊಡ್ಕೊಂಡು ಆಮೇಲೆ ಇದಕ್ಕೆ ರಬ್ಬರ್ ನಮ್ಮ ತಂದೆನೇ ಹೊಲ್ಕೊಟ್ರು. ನಮ್ಮ ತಂದೆನೇ ಕೂತ್ಕೊಂಡು ಈ ಥರ ಹೊಲಿಬೋದಪ್ಪ ಈ ಥರ ಅನ್ನೋದು ಐಡಿಯಾ ಕೊಟ್ಟರು ನನಗೆ. ಅದಾಗ ಆ ಐಡಿಯಾನ ಇಮೇಜ್ ಮಾಡ್ಕೊಂಡು ಇವತ್ತು ದಿನ ನಾನೇ ಹೊಲಿಸ್ತಾ ಇದ್ದೀನಿ. ಇದನ್ನು ಇಲ್ಲಿಗೆ ಕರೆಸ್ತೀನಿ, ಅವನ್ನ ಇಲ್ಲಿಗೆ ಕರೆಸಿ ಇಲ್ಲೇ ಕುಣಿಸಿ ನಾನೇ ಐಡಿಯಾ ಕೊಟ್ಟು ನಾನೇ ಸೈಜ್ ಎಲ್ಲ ಕೊಟ್ಟು ಇಲ್ಲೇ ಹೊಲಿಸ್ತೀನಿ. ನಮ್ಮ ರೆಡಿಮೇಡ್ ಸಿಗಲ್ಲ, ಇಲ್ಲ ರೆಡಿಮೇಡ್ ಸಿಗಲ್ಲ. ಹಾಗಾಗಿ ಇದು ಒಂದೂವರೆ ವರ್ಷ 2 ವರ್ಷ ಜಾಸ್ತಿ ಓಡಾಡ್ದಂಗೆ ಕಡಿಮೆ ಆಗ್ಬಿಡ್ತದೆ. ಎಷ್ಟು ಖರ್ಚು ಒಂದು ಸೆಟ್? ಅವು ಏನು ಒಂದು ಸೆಟ್ಟು $1,000 ರೂಪಾಯಿನವರೆಗೂ ಬರ್ಬೋದು, ಮೆಟೀರಿಯಲ್ ಸೇರಿಸಿ. $1,000 ಶೂ ಹಾಕೊಂಡಂಗೆ. ಹಾಂ, ಹಾಗೆ ಇದು 1.5 ವರ್ಷ ಮೇಲೆ ಬರ್ತಲ್ಲ. ನಿಮ್ಮದಾದರೆ 6 ತಿಂಗಳು 7 ತಿಂಗಳಿಗೆಲ್ಲ ಬಿಸಾಕ್ಬಿಡ್ತೀರ ನೀವು. ಇದು ನಾನು ರಬ್ಬರ್ ಎಂಥ ಉಜ್ಜಕ್ಕೂ ಹೋಗಲ್ಲ ಜಾಸ್ತಿ ಇದನ್ನು. ಹಾಗಾಗಿ ಅವ್ರಿಗೆ ನಾನು ಮದುವೆ ಮಾಡೋದಕ್ಕೆ ಆದಾಯ ಮಾಡಿಕೊಟ್ಟು ನಮ್ಮ ದೊಡ್ಡ ತಂಗಿನ ಮದುವೆ ಮಾಡಿಸಿದ್ವಿ. ಅದಾದಮೇಲೆ ನಮ್ಮ ತಂದೆ ಇನ್ನೇನಪ್ಪ ಹಿಂಗೆ ಮಾಡ್ತಾಯಿದ್ರೆ ಹಿಂಗಪ್ಪ, ಇನ್ನೊಬ್ಳಿದ್ದಾಳೆ ಚಿಕ್ಕವಳು, ಅವಳು ಹೆಂಗೋ ನಾನು ಮದುವೆ ಮಾಡ್ತೀನಿ, ನೀನು ಬೆಂಗಳೂರಿಗೆ ಹೋಗ್ಬಿಟ್ಟು ನೀನೇನಾದರೂ ಒಂದು ಸಾಧನೆ ಮಾಡಬೇಕಪ್ಪ ಅಂದರು. ಸರಿ ಆಯ್ತು ಸರ್. ನೀವು ಓದಿದ್ರಿ SLCನೇ? SLC ಅದಾದ್ಮೇಲೆ ಓದಿಲ್ಲ, PhD ಮಾಡಿಲ್ಲ? ಇಲ್ಲ. ಆಮೇಲೆ ಅದಾದಮೇಲೆ ಇಲ್ಲಿಗೆ ಬಂದ ಮೇಲೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ಗೆ ಸೇರ್ಕೊಂಡೆ ಬೆಂಗಳೂರು. ಇಲ್ಲೇ APD ಅಂತ ಇದೆ ಇಲ್ಲೇ. ಇಲ್ಲಿ ಬಂದು ನಮ್ಮ ಮಾವರ ಮನೆ, ನಮ್ಮ ತಾಯಿಯವರ ಅಣ್ಣನ ಮನೆ ವಿಲ್ಸಗಣ್ಣಲ್ಲಿತ್ತು. ಅಲ್ಲಿಂದಲೇ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ದೆ. ಈಗ ಯಾವಾಗ ರಬ್ಬರ್ ಹೊಲಿಸ್ಕೊಟ್ರೋ ನಡೆಯೋದನ್ನು ಅದರಲ್ಲೇ ನಡ್ಕೊಂಡು ಬರುವೆ. ಬಸ್ಕಲ್ಲಿ ಹಂಗೆ ಹೋಗ್ತಾಯಿದ್ದೆ, ಹಂಗೆ ಎತ್ಕೊತಾಯಿದ್ದೆ. ಅದರಲ್ಲೇ ನಾನು ರನ್ನಿಂಗ್ ಎಲ್ಲ ಮಾಡ್ತಾಯಿದ್ದೆ. ಈ ಥರ ಚಪ್ಪಲಿ ಹಾಕೊಬಿಟ್ಟು 50 ಮೀಟ್ರ್ ರನ್ನಿಂಗ್ನಲ್ಲಿ ಫಸ್ಟ್ ಪ್ರೈಸ್ ತಂದಿದ್ದೀನಿ. ಮಂಡಿಗಾಲಲ್ಲಿ ನೋಡಿ 50 ಮೀಟ್ರ್ ಅಂದರೆ ಫಿಸಿಕಲಿ ಚಾಲೆಂಜ್ ಇವ್ರ ಹತ್ರ. ನಮ್ಮಂಥ ಅಂಗವಿಕಲರು ರನ್ನಿಂಗ್ ರೇಸ್ನಲ್ಲಿ, ನಮ್ಮಂಥ ದಿವ್ಯಾಂಗರಿದ್ದಾರಲ್ಲ ಅವ್ರ ರನ್ನಿಂಗ್ ರೇಸ್ನಲ್ಲಿ, ನಮ್ಮಂಥವ್ರ ಇದರಲ್ಲೇ ಡಿಸ್ಕಸ್ ಥ್ರೋನಲ್ಲೇ ಚಿನ್ನದ ಮೆಡ್ಲ್ ತೊಗೊಂಡಿರೋದು. ಈ ಸ್ವಿಮ್ಮಿಂಗ್ನಲ್ಲಿ ಸಿಲ್ವರ್ ಮೆಡ್ಲು. ಅದೆಲ್ಲ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗೋವರೆಗೂ ತಯಾರಾಗ್ಬಿಟ್ಟೆ. ಅದೆಲ್ಲ TV ನಲ್ಲಿ ಇದೆ, ಮೊಬೈಲಲ್ಲಿದೆ. ಕೊಪ್ಪ ಸಿಂಗಾಚಾರ್ ರಾಜಣ್ಣ ಅಂತೇಳಿ ಮಲೇಷ್ಯಾ ಸಿಂಗಾಪುರ್ ಸ್ವಿಮ್ಮಿಂಗ್ ಪೂಲ್ನಲ್ಲಿ ನನ್ನ ಹೆಸರು ಹಾಕಿದ್ದಾರೆ. ಅದರಲ್ಲಿ ಅದೆಲ್ಲ ಫೋಟೋ ಇದೆ, ಅದೆಲ್ಲ ಇದರಲ್ಲಿ ಅಲ್ಲಿ ಮಲೇಷ್ಯಾದಲ್ಲಿ. ಇಲ್ಲಿ ಡಿಪ್ಲೊಮಾ ಮಾಡ್ಕೊಳ್ಳೋದಕ್ಕೂ ಕೂಡ ತ್ರಾಸಾಯಿತು. ಅವಲ್ಲೂ ಕೂಡ ತಿರ್ಗಾ ಮತ್ತೆ ಮನೆ ತಾವು ಇದು ಒಂದು ಇದೇ ಆಗಲಿಲ್ಲ. ನಮ್ಮ ತಂದೆ ನನಗೆ ನಾನು ಜನ್ಮ ಕೊಟ್ಟು ಅವ್ರಿಗೆ ತೊಂದರೆ ಕೊಡ್ತಾ ಇದ್ದೆ, ಜನ್ಮ ನನಗೆ ಕೊಟ್ಟು. ಈಗ ನನ್ನನ್ನು ಈ ಕಡೆ ಕಳಿಸಿ ನಮ್ಮ ಮಕ್ಕಳು ಅಣ್ಣಂದಿರುಗಳು ಸರಿಯಾಗಿ ನೋಡ್ಕೊತಾ ಇರಲಿಲ್ಲ. ಆ ಕಡೆಗೆ ಹೋಗೋದು ಈ ಕಡೆಗೆ ಹೋಗೋದು ಅದನ್ನು ಕೂಡ ಅರ್ಧಂಬರ್ಧ ಆಯಿತು. ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ಲು. ಆದರೆ ಅದ್ರದ್ದು ಏನೇನಿದೆಯೋ A to Z ಎಲ್ಲ ನಾನು ಮಿನಿ ಡ್ರಾಫ್ಟ್ ಯೂಸ್ ಮಾಡ್ತೀನಿ, ಸೆಟ್ ಸ್ಕ್ವೇರ್ ಯೂಸ್ ಮಾಡ್ತೀನಿ. ಮಿನಿ ಡ್ರಾಫ್ಟ್ ಗೊತ್ತಲ್ಲ ನಿಮಗೆ, ಡ್ರಾಯಿಂಗ್ ಮಾಡ್ತಾರಲ್ಲ. ಆಮೇಲೆ ಆ ಬಿಲ್ಡಿಂಗ್ ಯಾವ ರೀತಿ ಇದೆ APD ಅದನ್ನು ಬಿಡಿಸ್ದೆ. ಇದೆಲ್ಲ ಅದ್ಭುತವಾಗಿ ಎಲ್ಲ ಅದ್ರ ಏಕಲವ್ಯನಂತೆ ಇದನ್ನೆಲ್ಲ ಕಲ್ತದ್ದು ಎಲ್ಲ ಏಕಲವ್ಯನಿಗೆ. ನಂಗೆ ಯಾರು ಗುರು ಇಲ್ಲಕ್ಕೆ ಇಲ್ಲ. ನನಗೆ ಗುರು ಯಾರು ಅಂತ ಹೇಳಿದ್ರೆ ನೋಡುವಂಥ ಶಕ್ತಿಗಳನ್ನೇ. ರಾಜಣ್ಣ ಹಿಂಗೆ ಬರ್ಬೇಕಾಯ್ತು ಕಣಪ್ಪ, ಹಿಂಗಿರ್ಬೇಕಾಯ್ತು ತಿರ್ಗಿ ಅದನ್ನು ಒತ್ತು ಕೊಡೋದು. ಅವರು ನನಗೆ ಗುರುಗಳು, ಈ ಥರ ಬರಬೇಕು, ಈ ಥರ ಹಿಂಗಿರಬೇಕು ಅಂತ. ಹಾಗಾಗಿ ಆಮೇಲೆ APDನಲ್ಲೂ ಡಿಪ್ಲೊಮಾ ಮಕ್ಕಳ ಕಾಲಿಲ್ಲ. ಸರಿ, ಆಮೇಲೆ ಏನಾಯಿತು, APD ಮೇಡಮ್ ಅವ್ರಿಗೆ ರಾಜಣ್ಣವ್ರು ಒಳ್ಳೆ ಕ್ಲವರ್ ಇದ್ದಾರೆ, ಏನು ಮಾಡೋದು ಇವ್ರಿಗೆ, ಏನಾದರೂ ಒಂದು ಅವಕಾಶ ಮಾಡಿಕೊಡೋ. ಹೋಮ್ ಬೋರ್ನ್ ಪ್ರೋಗ್ರಾಮ್ ಅಂತ ನಡೆಸ್ತಾಯಿದ್ರು. ಅಂದರೆ ಹೋಮ್ ಬೋರ್ನ್ ಪ್ರೋಗ್ರಾಮ್ ಅಂತ ಹೇಳಿದರೆ ಅವರು ITIನಿಂದ ಸ್ಪೇರ್ ಪಾರ್ಟ್ಸ್ ತಗೊಬರೋರು. ಟೆಲಿಕಮ್ಯುನಿಕೇಷನ್ಗೆ ಮುಂಚೆ ಈ ಥರ ಡೈಲ್ ಮಾಡಿದ್ರೆ ಫೋನ್ ಬರ್ತಿತ್ತಲ್ಲ, ಅದು ಮುಂಚೆ ITI ಐತಲ್ಲ, ಅಲ್ಲಿಂದ ಕಾಯಿಲ್ ಕಾರ್ಡು ಒಳಗಡೆ ಲಿಂಕ್ ಅಂತ ಏನೋ ಬರ್ತಾಯಿತ್ತು. ಆಮೇಲೆ ಟರ್ಮಿನಲ್ ಬೋರ್ಡ್ ಅಂತ ಬರ್ತಾಯಿತ್ತು, ಟರ್ಮಿನಲ್ ಅಂತ ಬರ್ತಾಯಿತ್ತು. ಇದನ್ನೆಲ್ಲನೂ ಸಾಲ್ಡ್ರಿಂಗ್ ಮಾಡಿ ಇದೆಲ್ಲ ಮಾಡೋದು. ಅದನ್ನು ನಾನು ಎಕ್ಸ್ಪರ್ಟಾಗಿ ನಾನು ಮಾಡೋಕ್ಕೆ ಶುರು ಮಾಡಿದೆ. ಸಾಲ್ಡ್ರಿಂಗ್ ಮಾಡ್ತೀನಿ. ಸಾಲ್ಡ್ರಿಂಗ್ ಗೊತ್ತಲ್ಲ, ರೇಡಿಯೋ ಇದೆಲ್ಲ ಮೆಕ್ಯಾನಿಕ್ ಮಾಡೋದಕ್ಕೆ ಸಾಲ್ಡ್ರಿಂಗ್ ಮಾಡ್ತಾರಲ್ಲ, ಆ ಥರದ್ದು ಇದೆಲ್ಲ. ಅದನ್ನು 4 ಜನಕ್ಕೆ ನಾನು ಕೆಲಸ ಕೊಡ್ತೀನಿ ರಾಜಣ್ಣ, ನೀವು ಅದರಲ್ಲಿ ಇಂಪ್ರೂವ್ ಮಾಡ್ಕೊಳ್ಳಿ ಅಂತ ಹೇಳಿ ನಮ್ಗೆ ಹೇಮಮ್ಮ ಅಂತ ಇದ್ದರು. ಇವರೇ ಇಲ್ಲಿದೆ ನೋಡಿ ಸ್ಟ್ಯಾಚ್ಯೂ, ಅದು ನೋಡಿ ಇದನ್ನು ಮೆಮೋರಿಯಲ್ ಅವಾರ್ಡ್. ಹಾಂ, ಈಗ ಬಂದೆ ಪದ್ಮಶ್ರೀ ಬಂದಾಗ ಕೊಟ್ಟರು ಅದನ್ನು. ಹಾಂ, ಇದು ನೋಡಿ ಇದೆ. ಈ ಪದ್ಮಶ್ರೀ ಬಂದಮೇಲೆ ನಾನು ಕಮಿಷನರ್ ಆದೆ. ಅದಾದಮೇಲೆ ಪದ್ಮಶ್ರೀಗಿಂತ ಮುಂಚೆ ಕರ್ನಾಟಕದಲ್ಲಿ ಎಲ್ಲ ಪ್ರಶಸ್ತಿಗಳನ್ನ ತಗೊಂಡು ಆಮೇಲೆ ಇದಕ್ಕೆ ಹೋದದ್ದು. ಆಮೇಲೆ ಇದೆಲ್ಲ ಆಯಿತು. ಹೋಮ್ ಬೋರ್ನ್ ಪ್ರೋಗ್ರಾಮ್ ಮಾಡಿದ್ರು.
ಅಲ್ಲಿ ಒಂದು 4 ಜನ 5 ಜನಕ್ಕೆ ಕೆಲಸ ಕೊಡ್ತೀನಿ ಮಾಡಿ ರಾಜಣ್ಣ ಅಂತ. ನನ್ನಂಥವ್ರಿಗೆ ಒಂದು 20 ಜನಕ್ಕೆ ಕೆಲಸ ಕೊಟ್ಟರು ಅವರು. ಎಲ್ಲ ಸ್ಪೇರ್ ಪಾರ್ಟ್ಸ್ ತರಿಸ್ಕೊಟ್ಬಿಡೋರು, ನಾವೆಲ್ಲ ಅಸೆಂಬ್ಲಿ ಮಾಡಿ ಇದು ಮಾಡಿಕೊಂಡು ಅವ್ರಿಗೆ ಸಪ್ಲೈ ಮಾಡಿದ್ರೆ ಅವ್ರು ಕೊಡೋರು, ನಮಗೆ ಕೂಲಿ ಕೊಟ್ಬಿಡೋರು. ಇದನ್ನು ಮಾಡಿಕೊಂಡು 8 ಜನ ಆಯಿತು, 10 ಜನ ಆಯಿತು, 15 ಜನ ಆಯಿತು, 50 ಜನ ಆಯಿತು. ಆಮೇಲೆ ಅಬ್ದುಲ್ ಸಮದ್ ಅಂತೇಳಿ ಗುಂಡೂರಾವ್ ಅವ್ರ ಸರ್ಕಾರದಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿದ್ದರು, ಅಬ್ದುಲ್ ಸಮದ್ ಅಂತೇಳಿ. ಅವರು ನನಗೆ ಪರಿಚಯ ಆದರು, ರಾಮನಗರದವರು. ಎಷ್ಟು ಚುರುಕಾಗಿದೆಯಾ, ಎಷ್ಟು ಲವಲವಿಕೆಯಾಗಿದೆಯಾ ನೀವು, ನಿಮಗೆ ಇಂಡಸ್ಟ್ರೀಸ್ನಲ್ಲಿ ನಿಮಗೆ ಭಾಳ ಆಸಕ್ತಿ ಇದೆ, ರಾಜನಗರ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ನಿಮ್ಮ ಶೆಡ್ ಅಲಾಟ್ಮೆಂಟ್ ಮಾಡಿಸ್ಕೊಡ್ತೀನಿ, ಅಲ್ಲಿ ನೀವೊಂದು 50 ಜನ 100 ಜನಕ್ಕೆ ನೀವು ಮಾಡಿಸ್ಬೋದು ಅವಾಗ ಅಂತ ಹೇಳಿದ್ರು. ನಾನು ಅವ್ರನ್ನ ಬೆನ್ನತ್ತಿಬಿಟ್ಟೆ, ಬಿಡಲೇ ಇಲ್ಲ ಅವ್ರನ್ನ. ಬೆನ್ನತ್ತಿ ಒಬ್ಬರನ್ನ ಅವ್ರ ಕಡೆ ಇರೋ PS ನನಗೆ ಕೊಟ್ಬಿಟ್ರು. ಇವ್ರಿಗೆ ಅಲಾಟ್ಮೆಂಟ್ ಮಾಡಿಸಿ ಅಲ್ಲ ಪೊಸಿಷನ್ ಸರ್ಟಿಫಿಕೇಟ್ ಕೊಟ್ಟು KB ಪವರ್ ಲೈನ್ ಎಲ್ಲನೂ ಕೊಡಿಸ್ಬಿಟ್ಟು ನೀವು ಬರಬೇಕು ಅಂತ. ಯಾಕಂದರೆ ಅಷ್ಟು ಒಂದು ಈ ಮಗುಗೆ, ಇಷ್ಟು ಚುರುಕಾಗಿರೋ ಮಗುಗೆ ಒಂದು ಬೆಳವಣಿಗೆ ಆಗೋದಕ್ಕೆ ಅವಕಾಶ ಕೊಡುವಂಥ ಆ ಒಂದು ಉತ್ತೇಜನ ಕೊಡೋಕ್ಕೆ ಉತ್ತೇಜನ ಕೊಡೋಕ್ಕೆ ಅವರು ನಮ್ಮ ಬಗ್ಗೆ ಇಂಥ ಮಕ್ಳಿಗೆ ನಾವು ಉತ್ತೇಜನ ಕೊಟ್ಟರೆ ನಿಜವಲ್ಲೂ ದೇಶಕ್ಕೆ ಒಂದು ಒಳ್ಳೆಯ ಹೆಸರು ತರ್ತಾರೆ ಇವರು ಅನ್ನೋದು ಅವ್ರ ಮನಸ್ಸಿನಲ್ಲೂ ಬರೋ ರೀತಿಯಲ್ಲಿ ನಾನು ಅವ್ರಿಗೆ ಕಾಣಿಸ್ತಾ ಇದ್ದೆ. ನಾನು ಮಾಡ್ತಕ್ಕಂಥ ಚಟುವಟಿಕೆ ಇದೆಲ್ಲ ಅವ್ರ ಕಾರ್ನೇ ಬಿಟ್ಕೊಟ್ರು ನನಗೆ. ಎಲ್ಲ ಓಡಾಡ್ಕೊಂಡು ಒಂದು 3 ತಿಂಗಳಾಯಿತು. 3 ತಿಂಗಳೊಳಗಡೆ ಶೆಡ್ ಅಲಾಟ್ಮೆಂಟ್ ಆಯಿತು, ಪವರ್ ಆಯಿತು, ಎಲ್ಲ ಮಾಡಿದ್ರು. ಅಲ್ಲಿ 200 ಜನ ಕೆಲಸಕ್ಕೆ ತೊಗೊಂಡ್ವಿ ಅಲ್ಲಿ ರಾಜನಗರ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ. ಅಲ್ಲಿ ಸಾಕಾಗಲ್ಲ ಅಂದ್ಬಿಟ್ಟು ನಾವೇನು ಮಾಡೋದು, ತಿರ್ಗಿ ಅಲ್ಲಿಂದ ಬಿಟ್ಬಿಟ್ಟು ಅದನ್ನು ಜಾಗ ಚಿಕ್ಕದಾಗ್ಬಿಡ್ತು ಅಂದ್ಬಿಟ್ಟು ಮಾದೇಪುರ ಇಂಡಸ್ಟ್ರಿಯಲ್ ಎಸ್ಟೇಟ್ನಲ್ಲಿ C ಟೈಪ್ ಶೆಡ್ ದೊಡ್ಡದು 50ಕ್ಕೆ 100 ಆ ಜಾಗದಲ್ಲಿ ಅಲಾಟ್ಮೆಂಟ್ ಮಾಡಿಸ್ಕೊಂಡು KSITCಯಿಂದ ಅಲ್ಲಿ NGFಗೆ ಆನ್ಸಿಲರಿ ಮಾಡ್ಕೊಂಬಿಟ್ಟು ಅವಾಗ SM ಕೃಷ್ಣ ಅವರು CM 2000 ಇಸ್ವಿ. 2000 ಆವಾಗ ಏನು ಮಾಡಿದ್ರು, ನನಗೆ ಯಶಸ್ವಿ ಕೈಗಾರಿಕೋದ್ಯಮಿ ಅಂತೇಳಿ ನನ್ನ ಕೈಗಾರಿಕೆ ಎಲ್ಲ ನೋಡಿ ರಾಜ್ಯ ಪ್ರಶಸ್ತಿನ ಕೊಟ್ಟರು 2000ರಲ್ಲಿ. ಯಶಸ್ವಿ ಕೈಗಾರಿಕೋದ್ಯಮಿ ಅಂತ ಅದೆಲ್ಲ ಪೇಪರೆಲ್ಲ ಇದೆ, ಎಲ್ಲ ಪೇಪರ್ ಕಟ್ಟಿಂಗ್ಸ್ ಇಟ್ಟಿದ್ದೀನಿ. ಎಲ್ಲ ನನ್ನ ಮೊಮ್ಮಗ ನೋಡಬೇಕು, ಅವನ ಮಗ ನೋಡಬೇಕು ಅನ್ನೋದು ಗುರಿ ಇಟ್ಕೊಂಡಿದ್ದೀನಿ. ವಿಡಿಯೋ ನೋಡ್ತಾರೆ ಬಿಡಿ. ಮೊದಲನೇ ಪ್ರಶಸ್ತಿ ಅದು. ಆ ಪ್ರಶಸ್ತಿನ ನಮ್ಮ ತಾಯಿ ನೋಡಿದ್ರು. ನೋಡಿ ಅಲ್ಲಿದೆ, ನೋಡಿ ಇಲ್ಲಿ ನಮ್ಮ ತಾಯಿ ಇಲ್ಲೇ ಇದ್ದಾರೆ ನೋಡಿ, ಅಲ್ಲಿದ್ದಾರೆ ನೋಡಿ, ಪಿಂಕ್ ಸೀರೆ ಉಟ್ಕೊಂಡಿದಾರಲ್ಲ, ಅದೇ ನನ್ನ 2ನೇ ಮಗಳು ನನ್ನ ಅವಾರ್ಡ್ ಎತ್ಕೊಂಡಿರೋದು. ಅದೇ ಮೊದಲ ಪ್ರಶಸ್ತಿ. ಅದಕ್ಕಿಂತ ಮೊದಲ ಪ್ರಶಸ್ತಿ ಯಾವ್ದಪ್ಪ ಅಂತ ಹೇಳಿದ್ರೆ 25 ಎಕರೆ ಜಮೀನು ಕೊಡಿಸಿದ್ದು. ಅದೇ ನನ್ನ ಅದು ಸ್ಟೂಡೆಂಟ್ 7ನೇ ಕ್ಲಾಸ್ ಸ್ಟೂಡೆಂಟ್ ಲೈಫಲ್ಲಿ ಒಂದು ಸಂಸ್ಥೆಗೆ ಚಿತ್ರ ಬರೆದು. ಹೌದು, ಚಿತ್ರ ಬರೆದು ಚೊಚ್ಚಲ ಪ್ರಶಸ್ತಿ. ಇವರು ರಮಾದೇವಿ ಗವರ್ನರ್. ಹೌದು, SM ಕೃಷ್ಣ ಅವ್ರ ಪೀರಿಯಡ್. ಹೌದು 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 ಹೌದು. ಆಗ ನನ್ನ ಮಗನೇ ದೊಡ್ಡವನು. ನಮ್ಮ ಮಗ ಇಲ್ಲ, ಅಲ್ಲಿ ಎಲ್ಲ ಫೀಲ್ಡ್ ಇತ್ತು, ಎಲ್ಲ ಕಡೆ ಆಟ ಆಡಕ್ಕೆ ಹೊಂಟೋಗ್ಬಿಡೋನು. ನೋಡಿ, ಆ ಮಗಳು ಪ್ರಶಸ್ತಿ ಹೊತ್ಕೊಂಡಿದೆ. ಅದು ಅಷ್ಟೊತ್ತಿಗಾಗಲೇ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ಮಾಡಿದ್ನಲ್ಲ ಫ್ಯಾಕ್ಟ್ರಿನ ಮಾದೇಪುರದಲ್ಲಿ. ಅದಕ್ಕಿಂತ ಮುಂಚೆ ಇಲ್ಲಿ ಓಮ್ ಪ್ರೋಗ್ರಾಮ್ ಕೊಟ್ಟಿದ್ರಲ್ಲ, ಓಮ್ 4 ಜನ ಅಂಗವಿಕಲರ ಕೆಲಸ ಕೊಟ್ಟಿದ್ರ. ಅದ್ರ ಜೊತೆಯಲ್ಲಿ ಅದರಿಂದ ಬರೋ ಆದಾಯ ಸಾಲದು. ನನ್ನ ತಂಗಿ ಒಬ್ಳಿದ್ಲು, ಕೊನೆ ತಂಗಿ, ಅವಳನ್ನ ಓದಿಸ್ಬೇಕು ಅಂತೇಳಿ ಕಾಲೇಜಿಗೆ ಸೇರಿಸಿ ಎಲ್ಲ ಮಾಡಬೇಕು ಅಂತೇಳಿ ನಾನು ಲೈಸೆನ್ಸ್ಗೆ ಅಪ್ಲೈ ಮಾಡಿದೆ. ನ್ಯಾಯಬೆಲೆ ಅಂಗಡಿಗೆ ಅಪ್ಲೈ ಮಾಡಿದೆ. ಆವಾಗ BS ಪಾಟೀಲ್ ಅಂತಿದ್ರು, ಚೀಫ್ ಸೆಕ್ರೆಟರಿ ಆಗಿದ್ರು ಗೌರ್ಮೆಂಟ್ಗೆ. IAS ಅಧಿಕಾರಿ BS ಪಾಟೀಲ್ ಅವರು ಫಸ್ಟು KSFCಗೆ MD ಆಗಿದ್ರು. KSFCಗೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಗೆ ಡೈರೆಕ್ಟರ್ ಆಗಿದ್ರು ಕಂದ ಅವರು. BS ಪಾಟೀಲ್ ಅಂತ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಇದೆಯಲ್ಲ, ಆಹಾರ ನಾಗರಿಕ ಪೂರೈಕೆ, ಅದಕ್ಕೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ರು. ಆಗ ನಾನೇನು ಮಾಡಿದೆ, ಒಂದು ಮನವಿ ತೊಗೊಂಡೋಗ್ತಾ ಇರಬೇಕಾದ್ರೆ ನಮ್ಮ ಇವರು ವಾಟಾಳ್ ನಾಗರಾಜ್ ಜೊತೆಲಿ ಇನ್ನೊಬ್ರು ಇದ್ರು. ಇಲ್ಲಿ ಬನ್ನಿ ಕಂದ, G ನಾರಾಯಣ್ ಕುಮಾರ್ ಕನ್ನಡ ಹೋರಾಟಗಾರರು. ಇವರಿಬ್ಬರು ಅಣ್ಣ ತಮ್ಮ ಇದ್ದಂಗಿದ್ರು. G ನಾರಾಯಣ್ ಕುಮಾರ್ ವಾಟಾಳ್ ನಾಗರಾಜು ಅಣ್ಣ ತಮ್ಮಂಗಿದ್ರು. ಅವ್ರು ಲಿಫ್ಟಲ್ಲಿ ಸಿಕ್ಬಿಟ್ರು. ನನ್ನನ್ನು ನೋಡ್ಬಿಟ್ಟು ಭಾಳ ಖುಷಿ ಬಿದ್ದರು. ನಿಮಗೆ ಮೊನ್ನೆ ಯಶಸ್ವಿ ಕೈಗಾರಿಕೋದ್ಯಮಿ ಅಂತೇಳಿ ರಾಜ್ಯ ಪ್ರಶಸ್ತಿ ಕೊಟ್ಟಿಲ್ಲ, ನೀವೇನಾ ಸಾರ್ ಅಂತ ಎಲ್ಲ ಮಾತನಾಡಿದ್ರು. ಮಾತಾಡಿದ್ರೆ ಹೌದು ಸರ್, ನನ್ನ ಈಗ ಜೀವನಕ್ಕೆ ಒಂದು ನ್ಯಾಯಬೆಲೆ ಅಂಗಡಿ ನಿಮ್ಗಲ್ದೆ ಇನ್ಯಾರು ಕೊಡ್ತಾರೆ, ಬಂದರೆ ನಾನೇ ಮಾತಾಡಿಸ್ತೀನಿ, ಪಾಟೀಲ್ ಅವ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿದ್ರು. ವಾಟಾಳ್ ನಾಗರಾಜ್ ಇವರೆಲ್ಲ ಬಂದು ಅಲ್ಲಿ ನಿಂತ್ಕೊಂಡು ಕೈ ಕಟ್ಕೊಂಡಿದ್ದು, ಸರ್ ರಾಜಣ್ಣ ಅಂತ ಹೇಳಿ ಸರ್, ಇವ್ರಿಗೆ ಯಶಸ್ವಿ ಕೈಗಾರಿಕೋದ್ಯಮಿ ಅಂತೇಳಿ ಅವಾರ್ಡ್ ಕೊಟ್ಟಿದ್ದಾರೆ ಸರ್, ಇವರು ನ್ಯಾಯಬೆಲೆ ಅಂಗಡಿಗೆ ಇದು ಮಾಡಕ್ಕೆ ಬಂದಿದ್ದಾರೆ. ಇವ್ರು ಕೈ ಕೊಟ್ಟು ನಾನು ಅನ್ಕೊಂಡೆ ಚಳುವಳಿಗಾರರು ಈಗ ಹಿಂಗೆ ಕೇಳ್ತಾರೆ ಅಂತ ಅವ್ರು ಹಿಂಗೆ ಬಂದು ನಿಂತ್ಕೊಂಡ್ರೆ ನಾನೇ ಇಷ್ಟ ಬರೋಲ್ಲ. ಧೈರ್ಯ ನಾನು ನಿಂತ್ಕೊಂಡು, ಸರ್ ನನಗೆ ಇಷ್ಟು ಪ್ರಶಸ್ತಿ ಬರೋದು ಮುಖ್ಯ ಅಲ್ಲ, ಅವ್ರಿಗೂ ಅವಾರ್ಡ್ ಕೊಡ್ತೀನಿ, ನನಗಿದು ಆದಾಯ ಸಾಕಾಗ್ತಾ ಇಲ್ಲ, ನಾನು ಕೂಡ ಓದಿದ್ದೀನಿ, SLCವರೆಗೂ ಇದು ಮಾಡಿದ್ದೀನಿ. ಅದು ಪದವೀಧರರು ಕೊಡ್ತಾಯಿದ್ರು, ಡಿಗ್ರಿ ಹೋಲ್ಡರು ಕೊಡ್ತಾಯಿದ್ರು. ಅದನ್ನು ಎಕ್ಸಿಬಿಷನ್ಸ್ ಮಾಡಿ ಇವರು BS ಪಾಟೀಲ್ ನೋಡ್ರಿ,
ನಿಮ್ಮ ಈ ವಿಕಲಚೇತನರು ಈ ಥರದಲ್ಲಿ ಇರಬೇಕು. ಇದ್ದರೆ ನಿಮಗೆ ನ್ಯಾಯಬೆಲೆ ಅಂಗಡಿ ನೋಡ್ರಿ ಎಲ್ಲ ಇವ್ರಿಗೆ ಡೆಪ್ಟಿ ಡೈರೆಕ್ಟರ್ಗೆಲ್ಲ ಫೋನ್ ಮಾಡಿ ಹೇಳಬಿಟ್ರು. ಇದ್ರ ಕಡೆ ಇವರು ಅಷ್ಟು ಹೇಳಿದ್ರು. ಇನ್ನು ಮುಂದಕ್ಕೆ ನಾನು ಹೇಳಿದೆ, ನೀವೇನ ಕೈಗಾರಿಕೋದ್ಯಮಿಯಾಗಿ ಯಶಸ್ವಿ ಕೈಗಾರಿಕೋದ್ಯಮಿ ಅವಾರ್ಡ್ ಕೊಟ್ಟಿರೋದು ಎಸ್.ಎಂ. ಕೃಷ್ಣ ಅವರು ಅಂತ ಹೇಳಿದ ತಕ್ಷಣ ಅವ್ರಿಗೆ ಎಸ್.ಎಂ. ಕೃಷ್ಣ ಕೊಟ್ಟರೆ ಗೌರವ ಜಾಸ್ತಿ ಅವ್ರಿಗೆ. B.S. ಪಾಟೀಲ್ ಅವ್ರಿಗೆ ಭಾಳ ಖುಷಿಯಿಂದ 1ನೇ ತಾರೀಕು ನವಂಬರ್ 1ನೇ ತಾರೀಕು ಇನ್ನು 3 ತಿಂಗಳಿತ್ತು. ಇನ್ನು 3 ತಿಂಗಳೊಳಗಡೆ ಅವ್ರು ಲೈಸೆನ್ಸ್ ಕೊಟ್ಟು ಅಂಗಡಿನ ಶಾಪ್ನ ಓಪನ್ ಮಾಡಿಸಿ ನವಂಬರ್ 1ನೇ ತಾರೀಕು ಅವ್ರ ಅಂಗಡಿ ಓಪನ್ ಆಗಬೇಕ್ರಿ ಅಂತ ಸಕ್ಕರೆ ತರಬೇಕು, ಗೋಧಿ ತರಬೇಕು, ಏನು ಮಾಡೋದು ದುಡ್ಡಿಲ್ಲ. ಆಗೊಬ್ಬರು ತಾಯಿ ಸಿಕ್ಕಿದ್ರು ನಮ್ಗೆ. ಅವರು ಇಲ್ಲೇ ರಾಜಣ್ಣ ನೀನೇನು ಹೆದರ್ಕೋಬೇಡಪ್ಪ, ನಾನು ಇರ್ತೀನಿ. ನಾನು ಇನ್ನೊಬ್ಬರು ಮನೆಯಲ್ಲಿ ಮನೆ ವಾಸವಾಗಿದ್ನಲ್ಲ ಅವನ್ನೇ ಪಾರ್ಟ್ನರ್ಶಿಪ್ಪಾಗಿ ಮಾಡ್ಕೊಳ್ಳೋಣ ಅಂತ ಇದ್ದೆ ನನಗೆ. ಯಾಕೆಂದರೆ ಆರ್ಥಿಕ ನನ್ನ ಬಲ ಕಡಿಮೆ ಇತ್ತಲ್ಲ, ಅದಕ್ಕೆ ಆ ಹುಡುಗಂದು ನಡತೆ ಅರ್ಹತೆ ಎಲ್ಲ ಅವ್ರಿಗೆ ಗೊತ್ತಿತ್ತು. ಆ ಅಮ್ಮನಿಗೆ ನನ್ನನ್ನು ಸ್ಪೆಷಲ್ ಕರೆದ್ಬಿಟ್ಟು ಲೈಸೆನ್ಸ್ ಯಾರ ಹೆಸರು ಮಾಡಿಸ್ಕೊಂಡಿದ್ದಾರೆ ಕಂದ ಅಂತ ಹೇಳಿದ್ರು. ನಮ್ಮ ಇಬ್ಬರ ಹೆಸರು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿಸ್ತಾ ಇದ್ದೀನಿ ಅಂತ. ಇನ್ನೂ ಲೈಸೆನ್ಸ್ ಕೊಟ್ಟಿರಲಿಲ್ಲ, ಅಂಗಡಿ ಸ್ಟಾರ್ಟ್ ಮಾಡಿಬಿಟ್ವಿ. ಲೈಸೆನ್ಸ್ ಆಮೇಲೆ ಕೊಟ್ಟರು, ಅಂಗಡಿ ಸ್ಟಾರ್ಟ್ ಆಗ್ಬಿಡ್ತು. 1ನೇ ತಾರೀಕು ಅಂಗಡಿ ಸ್ಟಾರ್ಟ್ ಆಗಬೇಕು ಅಂತ ಮಾಡಿಬಿಟ್ಟು ಅವ್ರು ಏನು ಹೇಳಿಕೆ ಕೊಟ್ಟಿದ್ದರ ಪ್ರಕಾರ ಮಾಡಿಬಿಟ್ರು. ಲೈಸೆನ್ಸ್ ಕೊಡೋ ಅಷ್ಟೊತ್ತಿಗೆ ಇವರು ನಮಗೆ ದಾರಿದೀಪ ಆದರು. ನೋಡ್ರಿ, ಅವರು ಸರಿ ಇಲ್ಲ ಜನಗಳು. ನಾಳೆ ದಿನ ಅಂಗಡಿನೇ ಕಿತ್ಕೊಂಡು ನಿನ್ನೆ ಓಡಿಸ್ತಾರೆ, ನೀನು ಒಬ್ಬನೇ ತಗೋ, ನೀನು ದುಡ್ಡು ಬೇಕಾ ನಾನು ಕೊಡ್ತೀನಿ ಅಂತ ಬಂದರು ಆ ತಾಯಿ. ಅವರು ಇವತ್ತು ದಿನ ಸತ್ತು ಸ್ವರ್ಗದ ಈರಮ್ಮ ಅಂತೇಳಿ ಎಲ್ಲರಿಗೂ ಬಡ್ಡಿ ಈರಮ್ಮ ಅಂತ. ಅವರು ಬಡ್ಡಿ 10%, 6%, ಮಾತಾಡಿದ್ರೆ 15% ಬಡ್ಡಿ. ನನ್ನ ಹತ್ರ 1 ಪೈಸೆನೂ ಬಡ್ಡಿ ತೊಗೊಳ್ಳಿಲ್ಲ. ಆ ಕೃತಜ್ಞತೆ ನಾನೇನು ಮಾಡ್ತಾಯಿದ್ದೆ, ಸಕ್ಕರೆ 10 kg, 1 ಮೂಟೆ ಅಕ್ಕಿ ಹಿಂಗೆ ಕಳಿಸ್ಬಿಡ್ತಾಯಿದ್ದೆ ಅವ್ರ ಮನೆಗೆ. ನಮಗೆ ಮಾಡಿದ್ರೆ ನಾವು ಮಾಡಲೇಬೇಕಲ್ಲ ಕಂದ. ಹಂಗೆ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ನ್ಯಾಯಬೆಲೆ ಅಂಗಡಿ ನೋಡಿಕೊಂಡು ಫ್ಯಾಕ್ಟ್ರಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಒಬ್ರು ಯಾರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾನು ಗೆದ್ಕೊ ಬಂದುಬಿಟ್ಟಿದ್ದೀನಿ, ನಾನು ಚಿನ್ನದ ಮೆಡ್ಲು ತಂದೀನಿ ಅಂತ ಎಲ್ಲ ಹೇಳ್ಕೊತಾ ಇದ್ರು. ಅವ್ರು ನೋಡಿದೆ, ಏನಪ್ಪ ಇದೆಂಗಪ್ಪ ಅಂದ್ರೆ ಆವಾಗ ಅಲ್ಲಿ ಮಹಾದೇವ್ ಅಂತ ಇದ್ದರು. ಅವರು ಪ್ಯಾರಾ ಒಲಿಂಪಿಕ್ ಆಫ್ ಇಂಡಿಯಾ ಅಂತೇಳಿ ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಮಹಾದೇವಣ್ಣ ಅಂತೇಳಿ ಅವರು ಕನಕಪುರದ ಕಡೆಯವರು. ಅವರು ಎಲ್ಲ ದಿವ್ಯಾಂಗರಿಗೆ ಒಂದು ಮಾದರಿಯಾಗಿ ಅವರು ಅರ್ಜುನ್ ಅವಾರ್ಡಿ. ಅವರು NGFಲ್ಲಿ ಕೆಲಸದಲ್ಲಿದ್ದರು, ಆಫೀಸರ್ ಆಗಿದ್ದರು ಅವರು NGFನಲ್ಲಿ ರಿಸೈನ್ ಮಾಡಿದ್ರು. ಅವರು NGFನ ರಿಸೈನ್ ಮಾಡಿ ಸ್ಪೋರ್ಟ್ಸ್ ಫೆಡರೇಷನ್ ಮಾಡಿಕೊಂಡ್ಬಿಟ್ಟು ಇದರಲ್ಲಿ ಡೆವಲಪ್ಮೆಂಟ್ ಮಾಡಿದ್ರು. ಒಂದೊಂದು ಹುಡುಗರು ಕಳಿಸ್ಕೊಟ್ರೆ ಅವತ್ತಿನ ಬೆಲೆ 10,000 20,000 ಅವ್ರು ಕೊಟ್ಬಿಡ್ಬೇಕು. ಮಲೇಷ್ಯಾದಕ್ಕೆ ಸ್ಪೋರ್ಟ್ಸ್ ಕರ್ಕೊಂಡು ಹೋದರೆ ಇಷ್ಟು ಕೊಟ್ಬಿಡ್ಬೇಕು ಅವ್ರ ಕಾಸನ್ನ. ಅದು ಹೆಂಗೆ ಬರ್ತಾಯಿದ್ದು ಕಾಸು ಅಂದರೆ, ಯಾರ್ಯಾರು ದಾನಿಗಳು ಇರ್ತಾರಲ್ಲ ಅವ್ರ ಕಡೆಯಿಂದ ಹೋಗಿ ಸ್ಪಾನ್ಸರ್ ತೊಗೊಳ್ಳೋದು. ಅವರು ಒಂದು ಲೆಟ್ರ್ ಕೊಡ್ತಾರೆ, ಇವರು ಇಂಥವ್ರನ್ನ ಸೆಲೆಕ್ಷನ್ ಮಾಡಿದ್ವಿ, ಇಂಥವ್ರು ಹಿಂಗೆ ಹೋಗ್ತಾ ಇದ್ದಾರೆ, ದಾನ ಮಾಡಿಕೊಡಿ. ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ದಾನ ತೊಗೊಳ್ಳೋದು ಹಿಂಗೆ ಮಾಡಿ. ನನಗೂ ಅದೇ ಥರನೇ ನಾನು ಕೂಡ ಯಾವಾಗಲೂ ಕೂಡ ಅದೊಂದಕ್ಕೇ ನಾನು ಗುರುದಕ್ಷಿಣೆ ಕೊಟ್ಟು ಓದಿದ್ದು. ಇನ್ನು ಯಾವುದಕ್ಕೂ ಗುರುದಕ್ಷಿಣೆ ಕೊಟ್ಟೆ ನಾನು ಹೋಗಲೇ ಇಲ್ಲ. ಗುರುದಕ್ಷಿಣೆ ಕೊಡದಲ್ಲೇ ವಿದ್ಯೆಗಳನ್ನೇ ಜಾಸ್ತಿ ಕಲ್ತ್ಕೊಂಡಿರೋದು ನಾನು. ಆ ಇಂಟರ್ನ್ಯಾಷನಲ್ಗೂ ಕೂಡ ಹೋಗಿ ಅದು ಯಾಕಾಗಲ್ಲ ಅಂತ ಹೇಳಿ ಡಿಸ್ಕಸ್ ಥ್ರೋನಲ್ಲಿ ಗೋಲ್ಡ್ ಮೆಡಲ್ ತೊಗೊಂಬಂದೆ. ಅವ್ರಿಗೆ ಹೆಸರು ಬಂದ್ಬಿಡ್ತು, ಮಾತಾಡೋಣ ಹೆಸರು ತಂದುಬಿಟ್ರಲ್ಲಪ್ಪ ಅಂದ್ಬಿಟ್ಟು. ಆಮೇಲೆ ಹಂಗೇನೆ ಸ್ವಿಮ್ಮಿಂಗ್ನಲ್ಲೂ ಕೂಡ ಮಾಡಿದೆ, 2nd ಬಂದೆ ನಾನು, ಸಿಲ್ವರ್ ಮೆಡಲ್. ಅಲ್ಲ ಸರ್, ಕ್ಷಮೆ ಇರಲಿ, ಇದು ಹಿಂಗಂತ ತಿಳ್ಕೊಬೇಡಿ. ಈಗ ಸ್ವಿಮ್ಮಿಂಗ್ ಹೊಡಿ ಕೈ ಕಾಲು ಇರ್ಬೇಕಲ್ವಾ? ಯಾಕಂದ್ರೆ ಕಾಲಲ್ಲಿ ಹಿಂಗಡೆ ಹೊಡಿತಾ ಇರ್ತಾರೆ, ಕೈನು ಮುಂದೆ ಹಿಂಗಂತ ಇರ್ತಾರೆ. ನೀವ್ ಹೆಂಗೆ ಹೊಡಿತೀರಾ? ನಾನು ಅದೇ ಇರೋ ಕಾಲಿನಲ್ಲೇ ಈಗ ನೀವು ಒಂದು ಸಲ ಹಿಂಗಂದ್ರೆ ಅಷ್ಟು ದೂರ ಹೋಯ್ತಲ್ಲ, ನಾನು ಅದನ್ನೇ 2 ಸಲ ಮಾಡಬೇಕಾಗುತ್ತೆ, 3 ಸಲ ಮಾಡಬೇಕಾಗುತ್ತೆ. ಸ್ವಲ್ಪ ಫೋರ್ಸ್ ಬರಬೇಕು, ಪರಿಶ್ರಮ ಜಾಸ್ತಿ ಆಗ್ತದೆ. ಪರಿಶ್ರಮ ಜಾಸ್ತಿ ಬರಬೇಕಾಯ್ತದೆ ಮುಂದಕ್ಕೆ ಹೋಗಕ್ಕೆ. ಹೌದು. ನೀರಲ್ಲಿ ಏನು ಮುಳುಗಲ್ರಿ? ನೀರಲ್ಲಿ ನಿಮ್ಮ ಫ್ಲೋಟಿಂಗ್ ಮಾಡ್ತೀನಲ್ಲ, ತೇಲ್ತೀರಾ? ಕರೆಕ್ಟ್, ತೇಲ್ತಾ ಇದ್ದೀನಲ್ಲ, ತೇಲ್ತಾ ಇದ್ದೀನಲ್ಲ. ಆಮೇಲೆ ಹಿಂಗೆ ಫ್ಯಾಕ್ಟ್ರಿ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಇವರೆಲ್ಲ ಎದ್ರು, ಇವರೆಲ್ಲ ಬೆಳೆದ್ರು, ಇವರೆಲ್ಲ ಚೆನ್ನಾಗಿ ಓದ್ತಾ ಇದ್ರು. ಓದೋಷ್ಟು ಇವ್ರು ಮನೆಗೊಳ್ಬೇಕಾದ್ರೆ ಮನೆಗದ ಮೇಲೆ ನಾನು ಫ್ಯಾಕ್ಟ್ರಿ ಮುಗಿಸ್ಕೊಂಡು ಬರ್ತಾ ಇದ್ದೆ. ಇವ್ರು ಎದ್ದೇಳೋ ಅಷ್ಟೊಂದು ಫ್ಯಾಕ್ಟ್ರಿ ತಗೊಂಡು ಹೋಗ್ತಾ ಇದ್ದೆ, ನಾನು ಹೊಲ್ಟಾಯ್ತಾ ಇದ್ದೆ. ಎಲ್ಲ ಅವ್ರ ಅಮ್ಮಂದೆ ಎಲ್ಲ ನಮ್ಮ ತಂದೆ ತಾಯಿಗಳಿದ್ರು, ಅವರೆಲ್ಲ ನೋಡ್ಕೊಳ್ಳೋರು. ಹಿಂಗೆ ಕಾಲ ಹೋಗಿ ಫ್ಯಾಕ್ಟ್ರಿನಲ್ಲಿ ಸ್ವಲ್ಪ ದುಡ್ಡು ಜಾಸ್ತಿಯಾಗಿ ಬಂದಾಗ ಕಾರ್ ಓಡಿಸೋದನ್ನ ಕಾರ್ನ ಯಾಕೆ ಕಲ್ತ್ಕೊಬೇಡ, ಕಾರ್ನ ಯಾಕೆ ಓಡಿಸ್ಬಾರ್ದು? ನಾನು ಕಾರ್ ಕಲ್ತ್ಕೊಬೋದಲ್ಲ, ಅದೇನು ದೊಡ್ಡದು ಮಹಾವಿದ್ಯೆಯಲ್ಲ. ಎಲ್ಲ ಕಾರ್ ಹೆಂಗೆ ಓಡಿಸ್ತಾರೆ, ಯಾವ ಥರ ಮಾಡ್ತಾರೆ ಅನ್ನೋದ್ರೆ ನನಗೆ ಅವರು ಓಡಿಸ್ತಾ ಇರೋರನ್ನೇ ಇದನ್ನೇ ನೋಡ್ಕೊಂಡಿದ್ದೆ ನಾನು. ಅದು ಬೇರೆ ಆಟೋಮೆಟಿಕ್ ಕಾರ್ ನಾನು ತೊಗೊಂಡಿದ್ದು, ಮಾರುತಿ 800 ಮಾಡಿದ್ರು ಅವಾಗ. ನನಗೆ ಕೊಟ್ಟ ಅವನು ಪಾಪ ಫ್ರೆಂಡ್ ತೊಗೊಂಡ್ಬಿಟ್ಟು ಅಲ್ಲಿಂದ ಓಡಿಸ್ಕೊಂಡು ಬಂದೆ. ಇವ್ರಿಗೆ ಯಾರೂ ಗೊತ್ತೇ ಇಲ್ಲ, ಇಲ್ಲಿ ಮನೆ ತಗ ಬಂದು ನಿಲ್ಲಿಸ್ತೀನಿ ನೋಡಿದ್ದೀನಿ. ಭಾಳ ಖುಷಿ ಬಿದ್ದುಬಿಟ್ರು. ನಮ್ಮ ಮಗ ಅಂತೂ ಅವನು ಖುಷಿಗೆ ಪಾರೇ ಇಲ್ಲ. ಅವ್ರ ಅಮ್ಮ ಅಂತೂ ಹೆಂಗೆ ಕಲ್ತ್ಕೊಂಡ್ರಿ, ಯಾವಾಗ ಕಲ್ತ್ಕೊಂಡ್ರಿ, ಎಲ್ಲೋಗಿ ಕಲ್ತ್ಕೊಂಡ್ರಿ ಅನ್ನೋ ಕೈ ಮಾಡಿದ್ರು. ಅದನ್ನ ತಗೊಬಂದದಕ್ಕೂ ಅಲ್ಲಿಗೂ 15 ಕಿಲೋಮೀಟ್ರ್ ದೂರದಲ್ಲಿರೋ ನಾನು ಕಾರ್ ತೊಗೊಂಡದ್ದು, ಅಲ್ಲಿಂದ ಓಡಿಸ್ಕೊಂಡು ಬಂದಿದ್ದೀನಿ. ಇಲ್ಲೆಲ್ಲೂ ಅಲ್ಲ,
ಇಲ್ಲಿಂದಲ್ಲ, ಪಕ್ಕದ ರೋಡಲ್ಲ, ಪಕ್ಕದ ರೋಡಲ್ಲ, 15 ಕಿಲೋಮೀಟ್ರ್ ದೂರಿಂದ ಗಾಡಿ ತೊಗೊಂಡು ಅಲ್ಲಿಂದ ಓಡಿಸ್ಕೊಂಡ್ಬಂದಿದ್ದೆ. ಇಲ್ಲಿಂದ ಹೋಗ್ಬೇಕಾದ್ರೆ ಆಟೋದಲ್ಲಿ ಹೋಗಿದ್ದೆ. ಯಶವಂತಪುರದಿಂದ ತಂದುಬಿಟ್ಟಿದ್ದೀರಾ? ಹಾಂ, ಇಲ್ಲಿಂದ ಆಟೋದಲ್ಲಿ ಹೋದೆ. ಇಲ್ಲೇ ಅಲ್ಲೇ ಗೊಬ್ಬಿಯಿಂದ ಮುಂದುಗಡೆಗೆ ಬರ್ತೇನೆ, ಮನೆ ಇಟ್ಕೊಂಡಿದ್ರು, ಅವ್ರ ಹತ್ರ ಇತ್ತು ಕಾರ್. ಅದನ್ನು ತಗೊಂಡು ಹೀಗೆ ಇದೇ ಥರದಲ್ಲೇ ಬಂದು ಇವತ್ತು ದಿನ ನಮ್ಮ ತಂದೆ ತಾಯಿಗಳಿಗೆ ಕೊನೆಗೆ ಯಾರೂ ನೋಡ್ಕೊಳ್ಳೋಕ್ಕಿಲ್ಲ ಅಂತ ಆದಾಗ ಅವ್ರಿಗೆ ಆಶ್ರಯ ಆದದ್ದು ಕೊನೆಗೆ ಈ ಮಗುನ ಬಿಸಾಕ್ಬಿಡಿ ಅಂತ ಹೇಳಿದ್ರಲ್ಲ, ಬಾಯಿ ಮೇಲೆ ಬೆಳ್ಳು ಮಾಡಿಕೊಂಡ್ರು. ಬಿಸಾಕಿದ್ರು, ಅಲ್ಲಿ ಕೊಟ್ಬಿಟ್ಟಿದ್ರೆ, ಅಲ್ಲಿ ಆಸ್ಪತ್ರೆಗೆ ಕೇಳಿದ್ರಲ್ಲ, ನಾವು ಸಾಕೊಳ್ತೀವಿ ಕೊಟ್ಬಿಟ್ಟಿದ್ರೆ. ಇವತ್ತು ದಿನ ನಾನು ಅದೇ ಹೇಳ್ತಾ ಇದ್ದೀನಿ. ಮೊನ್ನೆ ಒಂದು ಹೆಣ್ಮಗನೋ ಗಂಡು ಮಗನೋ ನೋಡಿದೆ, ಒಂದು ಜನನ ಆಯ್ತದೆ ಬಸ್ನಲ್ಲಿ. ಬಸ್ಸಲ್ಲಿ ಹೆರಿಗೆ ಆಯ್ತು, ಕರೆಕ್ಟ್. ಬಸ್ನಲ್ಲಿ ಹೆರಿಗೆ ಆಗುತ್ತೆ, ಆ ಮಗುನ ಕಿಟಕಿಲಿ ಎಸ್ಬಿಡ್ತಾಳೆ. ಮೊನ್ನೆ ನೋಡಿದೆ ನಾನು. ಎಂಥ ತಾಯಿಂದಿರ್ತಾರೆ, ಎಂಥ ತಂದೆಯರು ಇರ್ತಾರೆ, ಇಂಥ ತಂದೆಯರು ಇರ್ತಾರೆ. ಎಷ್ಟೋ ಜನ ಸಾಕಾಗದಲ್ಲೇ ಮಲಗಿಸ್ಬಿಡ್ತಾರೆ, ತಗೊಂಡೋಗ್ಬಿಟ್ಟು ಎಲ್ಲೋ ಒಂದು ಕಡೆ ಮಲಗಿಸ್ಬಿಡ್ತಾರೆ. ಇದು ಕಟ್ಬಿಟ್ಟು ಜೀವ ಹೋಗ್ದಂಗೆ, ಆ ಜೀವ ಹೋಗ್ದಂಗೆ ಮಲಗಿಸೋರು ಅದೊಂಥರ ಪರವಾಗಿಲ್ಲ, ಮುಚ್ಚಿಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಮಲಗಿಸ್ಬಿಟ್ಟು ಬಂದುಬಿಡ್ತಾರೆ. ಅದನ್ನು ನಾಯಿಗೆ ಮುಟ್ಟಕ್ಕೆ ಹೋದಾಗ ಇದೇನು ನಾಯಿ ಎತ್ಕೊಂಡು ನಾನು ಅವಾಗ ಎಷ್ಟೋ ಜನ ಮಕ್ಕಳು ಆ ಥರ ನಾನು ನೋಡಿದ್ದೀನಿ, ಕಣ್ಣಿಂದ ನೋಡಿದ್ದೀನಿ ಕಂದ. ನಮ್ಮ ತಂದೆ ತಾಯಿಗಳನ್ನ ನಾನು ಅವಾಗ ನೆನೆಸ್ಕೊತೀನಿ. ನಿಮ್ಗೆ ಹಂಗಂಗ ಇಲ್ಲ ಅಂತ ಅನ್ಕೋಬೇಡ. ಅದೇ ನಾನು ಇವತ್ತಿನವರೆಗೂ ನನ್ನ ಮೀಟಿಂಗ್ನಲ್ಲೇ ಭಾಷಣದಲ್ಲೆಲ್ಲ ಮಾತಾಡೋದಕ್ಕೆ ಯಾರು ಕೊಟ್ಟರೆ ಅವ್ರ ತಂದೆ ತಾಯಿಗಳು ಇದೇ ಹೇಳೋದು ನಾನು, ಯಾರೂ ಕೂಡ ಇಂಥ ಮಕ್ಕಳು ಹುಟ್ಟಿದ್ದಾರೆ, ಇಂಥ ಮಕ್ಕಳನ್ನ ನಾನು ಬಿಸಾಕಬೇಕು, ಮಾಡಬೇಕು, ಕೊಟ್ಬಿಡ್ಬೇಕು ಅನ್ನೋದು ಯಾರೂ ಯೋಚನೆ ಮಾಡಬೇಡಿ. ನಿಮ್ಗೆ ಆಗೋದೇ ಅವರು, ಕೊನೆಗೆ ನಿಮಗೆ ಆಶ್ರಯ ಕೊಡೋದೇ ಅವರು. ನೀವು ಅವ್ರಿಗೆ ಏನು ಅಮೃತ ಕೊಡ್ತೀರೋ, ನೀವು ಏನು ಕೊಟ್ಟರು ಅಮೃತನೇ ಅವ್ರಿಗೆ. ನಿಮ್ಮ ಮುಷ್ಟಾನ ಬೇಕಾಗಿಲ್ಲ ಅವ್ರಿಗೆ. ನೀವೇನು ತಿಂತೀರ ಅದರಲ್ಲಿ ಒಂದು ತುತ್ತು ಅವ್ರಿಗೆ ಕೊಡಿ. ಆದರೆ ಅವ್ರ ವಿದ್ಯೆ ಕೊಡಿ, ಬುದ್ಧಿ ಜ್ಞಾನ ಕೊಡಿ, ಅವರಲ್ಲಿ ಇರ್ತಕ್ಕಂಥ ಕಲೆನ ಈಚೆ ಕಡೆಗೆ ತಗೊಂಡು ಬನ್ನಿ. ನಾನು 8 ವಿದ್ಯೆ ಕಲ್ತಿದ್ದೀನಿ, ಅವ್ರು 20 ವಿದ್ಯೆ ಕಲಿಬೋದು. ಇವತ್ತಿನ ಪೇಪರ್ನಲ್ಲಿ ಆರ್ಟಿಕಲ್ ಮಾಡ್ತೀನಿ ಕಂದ. ಪೇಪರ್ನ ಅರಿದಲ್ಲೇ ಸ್ಕ್ವೇರ್ ಪೇಪರ್ ಆರ್ಟಿಕಲ್ ಮಾಡ್ತೀನಿ, ಒಂದು 25-30 ಆರ್ಟಿಕಲ್ ಮಾಡ್ತೀನಿ ಪೇಪರ್ನಲ್ಲಿ. ನೀವು ಮಾಡುವಂಥದ್ದಲ್ಲ, ನೀವು ಮಾಡುವಂಥದ್ದು ಶರ್ಟು, ಟೋಪಿ, ಈ ಶಾಯಿ ಕುಡಿಕೆ, ಕುಂಕುಮದ ಭರಣಿ ಮಾಡ್ತಾ ಅದಲ್ಲ. ನಾನು ಮಾಡೋದು ಜಪಾನೀಸ್ನಿಂದ ಕಲ್ತ್ಕೊಂಡಿರೋದು. ಅದು ಅಲ್ಲಿ ನಾನು ಓದ್ತಾ ಇರೋಂಥ ಕರುಣಾಗೃಹದಲ್ಲಿ 2 ಜಪಾನೀಸ್ ಹೆಣ್ಮಕ್ಳು ಬಂದಿದ್ದರು, ನಮ್ಗಿಂತ ದೊಡ್ಡವರು. ಅವ್ರು ನಮ್ಗೆ ಅವ್ರು ನಮ್ಮ ಮಾಸ್ಟರ್ ಹೇಳ್ಕೊಟ್ರು, ಅಕ್ಕ ನೀಯಪ್ಪ ಅವ್ರಿಗೆ ಕನ್ನಡ ಹೇಳ್ಕೊಡಿ ಅಂತ. ಅವ್ರು ಬಂದಾಗ ಜಪಾನ್ ಭಾಷೆನೇ ಮಾಡ್ತಾರೆ. ಒಂದು 6 ವರ್ಷ ಇದ್ದರು. 6 ವರ್ಷದಲ್ಲಿ ಕತೆ ಬರೆಯೋ ರೀತಿನಲ್ಲಿ ಕನ್ನಡ ಕಲಿಸ್ಬಿಟ್ರಿ ಅವ್ರಿಗೆ. ಕತೆನ ಬರೆಯೋರವರು ಜಪಾನೀಸ್ ಲೇಡಿಗಳು. ಅವ್ರಿಗೆ ಗೊತ್ತಿರ್ತಕ್ಕಂಥ ವಿದ್ಯೆಗಳೆಲ್ಲ ನಮಗೆ ಕಲಿಸ್ಕೊಳ್ಬಿಟ್ಟೋದ್ರು. ಅದರಲ್ಲಿ ಎಷ್ಟೋ ಜನ ಕಲ್ತ್ಬಿಟ್ಟು ಮರ್ತುಬಿಟ್ಟವ್ರೆ. ಆ ಕಲ್ತಿರೋದನ್ನು ಮರೀದೇ ಇರೋದು ಅಂತ ಹೇಳಿದ್ರೆ ಸದ್ಯಕ್ಕೀಗ ನಾನು ಒಬ್ಬನೇ ಅಂತ ಅನಿಸ್ತಾ ಇದೆ. ಯಾರೂ ಅಂಥವ್ರು ಕಾಣಿಸ್ತಾ ಇಲ್ಲ. ಎಲ್ಲ ಬೇರೆ ಕಡೆಕೊಂಡವರು, ಕೆಲವು ತೀರ್ಕೊಂಡ್ಬಿಟ್ರು. ಈಗ ಇದೇ ಥರ ಮಾಡಿದ್ರು. ಸಿದ್ದರಾಮಯ್ಯನವ್ರ ಕಣ್ಣಿಗೆ ಬಿತ್ತು. ಸಿದ್ದರಾಮಯ್ಯನವರು ಎಲ್ಲಿ ಅಂಗವಿಕಲರಿಗೆ ಮೋಸ ಆಯ್ತಾ ಇತ್ತು, ಲಂಚ ಹೊಡಿತಾ ಇದ್ರು, ಇದನ್ನು ಅಪೋಸ್ ಮಾಡಿ ಭ್ರಷ್ಟಾಚಾರ ನಿರ್ಮೂಲನೆ ಮಾಡಬೇಕು ಅಂತ ನಾನು ಹೋರಾಟ ಮಾಡ್ತಾ ಇದ್ನಲ್ಲ, ಅದನ್ನು ಇದನ್ನು ಅಧಿನಿಯಮಕ್ಕೆ ಆಯುಕ್ತರನ್ನು ಮಾಡಿ ಅಂತ ನಾನೇ ಅವತ್ತಿಂದನೂ ಫೈಟ್ ಮಾಡಿ. ಇದು 95ರಲ್ಲಿ ಆ್ಯಕ್ಟ್ ಇಂಪ್ಲಿಮೆಂಟೇಷನ್ ಆಯಿತು. 1995ರಲ್ಲಿ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಕ್ಕೂ ಇಂಪ್ಲಿಮೆಂಟೇಷನ್ ಮಾಡಿದ್ರು. ಮಾಡಿದಾಗ ನಾನೇನು ಮಾಡಿದೆ, 95ರಿಂದನೇ ಈ ಒಬ್ಬರಿಗೆ ಚೆನ್ನಾಗಿರ್ತಕ್ಕಂಥ ವ್ಯಕ್ತಿ ಕೊಟ್ಟಿದ್ದಾರೆ. ಇದನ್ನು ಅವ್ನು ನೋಡಿದೆ, ಹೋಗಿ ಏನಪ್ಪ ಮಾಡ್ತಾಯಿದ್ದೀರಾ, ಏನೋ ನಾವು ಬಂದವರು ನಾವು ಕೊಡ್ತೀವಿ, ಬರ್ದೇರೋ ನಾವು ಹುಡಿಕೊಂಡು ಕೊಡೋಕ್ಕಾಯ್ತದ, ಅವ್ರ ಮನೆ ಬಾಗಿಲಿಗೆ ಸರ್ಕಾರ ಸೌಲಭ್ಯ ತಲುಪ್ಸೋಕ್ಕಾಗುತ್ತಾ ಅಂದರು. ಅದನ್ನೂ ಲೆಕ್ಕ ಹಾಕೊಂಡೆ. ಅವರು ಎಲ್ಲ ಇರ್ತಕ್ಕಂಥವ್ರು ಏನೇನು ಮಾಡಿದ್ರು 1995ರಿಂದ 2013ವರೆಗೂ 3-4 ಜನ ಕಮಿಷನರಾದರು. ಅವ್ರದ್ದು ಯೋಗ್ಯತೆಗಳೆಲ್ಲ ನಾನು ನೋಡ್ಕೊಂಡಿದ್ದೆ ಎಲ್ಲನೂ. ಕೊನೆಗೆ ನೋಡ್ಕೊಂಡು ಅವಾಗಲೇ ಜಾಡಿಸ್ತಾ ಇದ್ದೆ. ಪೇಪರಲ್ಲಿ, ಟಿ ವಿನಲ್ಲಿ ಎಲ್ಲ ಕಡೆ ಬರೋದು, ಎಲ್ಲ ಕಡೆ ಕೇಳ್ತಾಯಿದ್ರು. ಈ ಸಿದ್ದರಾಮಯ್ಯನವ್ರಿಗೂ ಕೂಡ ನಾನು ಫಸ್ಟಾಗಿ ಬಂದರು, ಬಳ್ಳಾರಿ ಬಂದೇ ಬರ್ತೀನಿ, ಅಲ್ಲಿ ಏನು ಮಾಡ್ತೀರಾ, ಹೆಂಗೆ ಇದು ಮಾಡ್ಕೊತೀರ. 2013 ಬಳ್ಳಾರಿ ಯಾತ್ರೆ ಹೋದ್ರಲ್ಲಪ್ಪ, ಅದಾದಮೇಲೆ ಬಂದಾಗ ಅವ್ರ ಖುಷಿ ನಾನು ಇದು ಮಾಡಿದ್ದೀನಿ ಅಂತ. ಇಂಥವ್ರ ಹತ್ರನೇ ಇದನ್ನು ಸರ್ಕಾರನ ಅಧಿಕಾರನ ತಗೋಬೇಕು ಅಂತ ಹೇಳಿ ಚಾಲೆಂಜ್ ಮಾಡಿದೆ. ನಾನು ಮನಸ್ಸು ನಿರ್ಧಾರ ಮಾಡಿ ಸುಮಾರು ಒಳ್ಳೊಳ್ಳೆ ಜ್ಞಾನವಂತರ ಹತ್ರ, ವಿವೇಕವಂತರ ಹತ್ರ, ಮಿನಿಸ್ಟ್ರುಗಳ ಹತ್ರ ಎಲ್ಲರ ಹತ್ರ ಶಿಫಾರಸು ಪತ್ರ ಮಾಡಿ ಇಷ್ಟು ಹತ್ರ ಶಿಫಾರಸು ಪತ್ರ ಆಯ್ತು ನಂದು. ಎಲ್ಲ ಕೊಟ್ವಿ. ಆಮೇಲೆ ಒಂದು 25-30 ಜನ ಅಂಗವಿಕಲರು ನಾನು ಮನೆ ತಗೊಂಡ್ಬಂದ್ರಣ, ನೀವು ಎಲ್ಲ ಇದರಲ್ಲೂ ಭಾಗವಹಿಸ್ತಾ ಇದ್ರೆ ನಿಮ್ಮನ್ನು ಕಮಿಷನರ್ ಮಾಡೋದಕ್ಕೆ ನಾವು ಓಡಾಡ್ತೀವಣ್ಣ ಅಂತ. ಪಾಪ ಅವನು ತೆವ್ಕೊಂಡು ಬಂದು ಹೋದರು. ಯಾರಪ್ಪ ರಾಜಣ್ಣ ಅವ್ರು ಇಷ್ಟೊಂದು ಪತ್ರಿಕೆ ಬಂದಿದೆಯಪ್ಪ, ಅವ್ರದ್ದು ರೆಕಮೆಂಡೇಷನ್ನು,
ಇವ್ರನ್ನ ಮಾಡಿ ಅಂತ. ಅವ್ರು ನೋಡಿದ್ರೆ ಕೈ ಕಾಲುಗಳು ಎರಡೂ ಇಲ್ವಂತ. ಎಲ್ಲಪ್ಪ ಇದ್ದಾರೆ ಅಂತ ಹೇಳಿದ್ರು. ಸರ್ ನೀವು ಕಮಿಷನರ್ ಮಾಡಿ ಅಪಾಯಿಂಟ್ಮೆಂಟ್ ಆರ್ಡ್ರ್ ಕೊಡಿ ಸರ್, ಬರ್ತಾರೆ ಅವರು ಅಂತ ಹೇಳಿದ್ರು. ಅವರು ಒಬ್ಬರು ಪಾಪ ಅವನು ಇವತ್ತಿನವರೆಗೂ ಅಲ್ಲೆಲ್ಲೋ ಭಿಕ್ಷೆ ಬಿಡ್ಕೊಂಡು ಇದು ಮಾಡ್ತಾ ಇದ್ದವ್ರಿಗೆ ನಾನು ಕಮಿಷನರ್ ಆದಮೇಲೆ ಅವ್ರಿಗೊಂದು ಬದುಕೋದಕ್ಕೆ ಅವಕಾಶ ಮಾಡಿಕೊಟ್ಟೆ. ಒಂದು ಅಂಗಡಿನ ಒಂದು ಕಡೆ ಪರ್ಮಿಷನ್ ಕೊಟ್ಟು ಕಾರ್ಪೊರೇಷನ್ ನಿಲ್ಲಿಸಿ ಕಮಿಷನರ್ ನಾನು ಸ್ಟೇಟ್ ಕಮಿಷನರ್ ಆಗಿದ್ದನಲ್ಲ, ಅಡಿಷನಲ್ ಚೀಫ್ ಸೆಕ್ರೆಟರಿ ರ್ಯಾಂಕ್ ಅದು ಅಂತ ಅದನ್ನು ಕೊಟ್ಟರು. ಅದನ್ನು ಕಿತ್ಕೊಂಡೆ. ಸಿದ್ದರಾಮಯ್ಯನವರು ನಮಗೆ ಇವ್ರು ಈಗ ಯಾಕಂದ್ರೆ ಕೈ ಕಾಲು ಚೆನ್ನಾಗಿರೋರನ್ನೇ ಲಾಟ್ರಿ ಹೊಡಿತಾ ಇರ್ತಾರೆ. ಇದನ್ನು ಇನ್ನು ಕೈ ಕಾಲ್ದಿರೋರು ಹೆಂಗೆ ಮಾಡ್ತಾರೆ? ನನಗದಲ್ಲ. ನಮ್ಮ ನೋವನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ನೀವು ಒಂದು ಸಲ ಕೊಟ್ಟು ನೋಡಿ ಅಂತೇಳಿ ಎಲ್ಲರ ಕಡೆಯಿಂದನೂ ಹೇಳಿಸಿದ್ದಕ್ಕೆ ಅವರು ಸಿದ್ದರಾಮಯ್ಯನವ್ರು ಕೊಟ್ಟರು. ಅವ್ರು ಕೊಟ್ಟದ್ದನ್ನು ಒಂದೊಂದು ನಿಮಿಷನೂ ಕೂಡ ನಾನು ವೇಸ್ಟ್ ಮಾಡಿಲ್ಲ, ಒಂದು ಭ್ರಷ್ಟಾಚಾರ ಮಾಡಿಲ್ಲ, ಅವ್ರ ಹೆಸರು ಕೆಟ್ಟ ಹೆಸರು ತಂದಿಲ್ಲ. ಅದರಲ್ಲೂ ಕೂಡ ಒಬ್ಬಳು ಮಹಿಳೆ ಮಾವು ಮತ್ತು ಇದಕ್ಕೆ ಅಧ್ಯಕ್ಷರು ಮಾಡಿದರು. ಆಯಮ್ಮ ನಾನು ಮಾಡೋದನ್ನೆಲ್ಲ ನೋಡ್ಬಿಟ್ಟು ಇದರಲ್ಲಿ ಏನೋ ಕೋಟಿಗಟ್ಟಲೆ ಆದಾಯ ಬರ್ತಿದೆ, ಕೋಟಿಗಟ್ಟಲೆ ಅನುದಾನ ತಗೋಬೋದು ಅಂದ್ಬಿಟ್ಟು ಅಲ್ಲಿ ಕೈ ಅಲ್ಲಾಡಿಸ್ಬಿಟ್ಟು ಒಂದೇ ವರ್ಷದಲ್ಲಿ ನನ್ನನ್ನು ಇಳಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಅವರು ಅಪಾಯಿಂಟ್ಮೆಂಟ್ ಆರ್ಡ್ರ್ ಕೂಡ ತಗೊಂಬಂದ್ಬಿಟ್ರು. ಆಗ ಅದನ್ನು ವೆಂಕಟೇಶ್ ಅಂತ ಈಗಲೂ ನಿಮ್ಗೆ ಗೊತ್ತಿರಬೇಕು, ಈಗಲೂ ಇದ್ದಾರೆ ವೆಂಕಟೇಶ್, ನಮ್ಮ ಸಿದ್ದರಾಮಯ್ಯನವ್ರ ಹತ್ರ ವೆಂಕಟೇಶ್. ಆವತ್ತಿನ ಕಾಲದಲ್ಲಿ ಯಾವ ವೆಂಕಟೇಶ್ ಇದ್ದರು ಅದೇ ವೆಂಕಟೇಶ್ ಈಗಲೂ ಕೂಡ ಇದ್ದಾರೆ. ಅದೇ ವೆಂಕಟೇಶ್ಗೆ ಹೇಳಿದೆ ಈ ಥರ ಮಾಡಿದ್ದಾರೆ ಸರ್ ಅಂತ. ಅಯ್ಯೋ ಸಾಹೇಬ್ರ ಗಮನಕ್ಕೆ ತಗೊಬರ್ತೀನಿ ಅಂತ ಅಂದ್ಬಿಟ್ಟು ಆಮೇಲೆ ಕರೆದು ಯಾಕ್ರು ಸರ್ ನಿಮಗೆ ಮಾವು ಮತ್ತು ತೆಂಗು ಇದಕ್ಕೆ ನಿಮ್ಮನ್ನ ಅಧ್ಯಕ್ಷರು ಮಾಡಿದ್ದೀನಿ, ನಿಮಗೆ ಮಾನ ಮರ್ಯಾದೆ ಬಿಡೋಣಮ್ಮ. ರಾಜಣ್ಣವ್ರ ಸವಾಸಕ್ಕೆ ಹೋದರೆ ಜೇನುಳು ಕೈ ಹಾಕ್ದಂಗೆ ಆಯ್ತು, ನಿನಗೆ ಮಾನ ಮರ್ಯಾದಿದೆಯಾ ಅದನ್ನು ಕಿತ್ಕೊತೀನಿ ನೋಡಿ, ನಿನಗೆ ಹೋಗು ಇಲ್ಲಿಂದ ನನ್ನ ಮಗ ತೋರಿಸ್ಬೇಡ ಅಂತ ಓಡಿಸ್ಬಿಟ್ಟು ತಿರ್ಗಾ ಮತ್ತೆ ನನಗೆ ಅದನ್ನು ಕೊಟ್ಟರು. ಅದು 3 ವರ್ಷ ಇದ್ರೆ 3 ವರ್ಷ ಇದ್ದೆ ನಿಗಮ ಮಂಡಳಿ ಅಧ್ಯಕ್ಷ. ನಿಗಮ ಮಂಡಳಿ ಅಧ್ಯಕ್ಷರ ಥರ ಇದು ನಿಗಮ ಮಂಡಳಿಯಲ್ಲ, ಇದು ಕೇಂದ್ರ ಸರ್ಕಾರದ ಅಧಿನಿಯಮದ ಅಡಿಯಲ್ಲಿ ಕೇಂದ್ರ ಸರ್ಕಾರದ ಅಧಿಕಾರದ ವ್ಯಾಪ್ತಿ ಅದು. ಅಂದರೆ ಅಡಿಷನಲ್ ಚೀಫ್ ಸೆಕ್ರೆಟರಿ ರ್ಯಾಂಕ್ ಇದ್ದದ್ದು ನಮ್ಗೆ ಕ್ವಾಸಿ ಜುಡಿಷಿಯಲ್ ಪವರ್ ಇತ್ತು. ಯಾರ ಕುಂಟ ಕುರುಡ ಅಂತ ಹೇಳಿದ್ರೆ ಅವ್ರನ್ನ ನಮ್ಮ ನ್ಯಾಯಾಲಯಕ್ಕೆ ಕರೆದು ಅವ್ರಿಗೆ ಏನು ಪನಿಷ್ಮೆಂಟ್ ಮಾಡಬೇಕು, ಏನು ಮಾಡಬೇಕು, ಯಾರಿಗೆ ಅನ್ಯಾಯ ಆಗಿದರೆ ಅವ್ರಿಗೇನು ಅವ್ರ ಮೂಲಭೂತ ಹಕ್ಕು ಕೊಟ್ಟಿಲ್ಲ ಅಂದರೆ ಅವ್ರಿಗೇನು ನಾವು ದಂಡ ಹಾಕ್ಬೋದಾಯಿತು. ಇದೆಲ್ಲ ನನಗೆ ಪರಿಮಿತಿ ಇತ್ತು. ಈಗ ಕೊಟ್ಟಿದ್ದಾರೆ, ಅದೆಲ್ಲ ಕಿತ್ಕೊಬಿಟ್ಟಿದ್ದಾರೆ. ಯಾವಾಗ ನಾನು 80 ಜನ IAS ಅಧಿಕಾರಿಗಳಿಗೆ ಚಳ್ಳೆ ನೀರನ್ನ ಕುಡಿಯೋ ಥರ ಮಾಡಿದ್ದೀನಿ. ನೋಡ್ರಿ, ಅಂಗವಿಕಲರು ಅಂದರೆ ತಾರಸಾರ ಮಾಡಬೇಡಿ. ಅವ್ರು ಕೊಡಬೇಕಾದ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರದ ಸೌಲಭ್ಯ ಮನೆ ಬಾಗಿಲು ತಲುಪಿಸಿ, ಇಲ್ಲಾಂದರೆ ಕೆಲಸ ಬಿಟ್ಟೋಗಿ. ನೀವು ಕೆಲಸ ಬಿಟ್ಟೋಗಿ. ನೀವು ಯಾಕೆ ನಿಮ್ಗೆ ಇಷ್ಟೊಂದು ಫೆಸಿಲಿಟಿ ಕೊಡ್ತಾಯಿದೆ ಸರ್ಕಾರ, ಮನೆ ಕೊಡ್ತಾ ಇದೆ, ಮನೇಲಿ ಕೆಲಸ ಮಾಡೋಕ್ಕೆ ಅಡುಗೆ ಮಾಡೋಕ್ಕೆ ಕೊಡ್ತಾ ಇದೆ, ನಿಮ್ಮ ಬಟ್ಟೆ ಒಗೆಯೋಕ್ಕೆ ಕೊಡ್ತಾ ಇದೆ, ನೀವೇನು ರೀ ಮಾಡ್ತಾಯಿದ್ದೀರಾ? ಒಬ್ಬ ಅಸಹಾಯಕ ಇರ್ತಕ್ಕಂಥ ದಿವ್ಯಾಂಗರ ಇದರಲ್ಲಿ ನೀವು ಅವ್ರಿಗೆ ಒಂದು ಅವಕಾಶ ಕೊಟ್ಟೋಕ್ಕೆ ನೀವು ಮಾಡಲಿಲ್ಲ ಅಂದರೆ ಏನು? ನಾನು ಬಂದ ಮೇಲೆ ಏನೇನು ಬೆನಿಫಿಷಿಯಗಳಿದೆ, ಏನೇನು ಅದೆಲ್ಲ ಟ್ರಾನ್ಸ್ಪರೆನ್ಸಿ ಇರಬೇಕು, ಬೋರ್ಡಲ್ಲಿ ಹಾಕಿರಬೇಕು. ಇಂಥ ಇಲಾಖೆಗೆ ಹೋದರೆ ಅಂಗವಿಕಲರಿಗೆ ಇಷ್ಟು ಫೆಸಿಲಿಟಿ ಇದೆ ಹಾಕಬೇಕು, ಬೋರ್ಡ್ ಹಾಕಬೇಕು. ಬೋರ್ಡ್ ಹಾಕಲಿಲ್ಲ ಅಂದರೆ ಪನಿಷ್ಮೆಂಟ್ ನಿಮಗೆ. ಅವ್ರನ್ನ ಒಟ್ಟು ಒಂದು 80 ಜನ, ಅದರಲ್ಲಿ ಒಬ್ಬರು ಒಬ್ಬರು ತುಷಾರ್ ಗಿರಿನಾಥ್ ಈಗಿದ್ದಾರೆ, ಗೊತ್ತಿರಬೇಕು ನಿಮಗೆ, BBMP ಕಮಿಷನರ್ ಆಗಿದ್ದಾರೆ. BBMP ಕಮಿಷನರ್ ಅವರು. ಆಮೇಲೆ ಲಾಸ್ಟ್ಗೆ CMಗೆ ನನಗೆ ಪೋಸ್ಟ್ ಕೊಡೋಕ್ಕಿಂತ ಮುಂಚೆ ಸರ್ಕಾರದ ಕಾರ್ಯದರ್ಶಿ ಆಗಿದ್ದರು. ಆಮೇಲೆ ನಾನು ಕಮಿಷನರ್ ಆದಮೇಲೆ ಅವ್ರ ಹತ್ರ ದೂರ ಹೋಗಿದ್ದಾವೆ. ಬೇರೆದು ಯಾವುದೋ ಒಂದು ಇಲಾಖೆಯಲ್ಲಿದ್ದರು. ನಾನು ಏನೇ ಕಾರ್ಯರೂಪ ಎಲ್ಲ ಮಾಡ್ತಾಯಿದ್ದೆ, ಎಲ್ಲ ಗೊತ್ತಾಗ್ತಾಯಿತ್ತು. ರಾಜಣ್ಣವ್ರು ಏನು ಮಾಡ್ತಾಯಿದ್ದಾರೆ ಅವರೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರದ ಒಳ್ಳೆಯ ಕೆಲಸಗಳು, ಒಳ್ಳೆಯ ಆದೇಶಗಳು. ನಾನು ಇವತ್ತಿನವರೆಗೂ ನಾನೇನು ಅಂಗವಿಕಲರಿಗೆ ಆದೇಶ ಮಾಡಿಕೊಟ್ಟಿದ್ದೀನಿ ಅದು ಹೈಕೋರ್ಟ್ ಜಡ್ಜು ಒಪ್ಕೊಂಡು ಇವ್ರು ಕೊಟ್ಟಿರ್ತಕ್ಕಂಥ ತೀರ್ಪು ಕರೆಕ್ಟಾಗಿದೆ. ಆ ತೀರ್ಪು ಸರಿ ಇಲ್ಲ ಅಂತೇಳಿ ಹೈಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಕೆಲವರು. ಸುಪ್ರೀಂ ಕೋರ್ಟಲ್ಲೂ ಅದೇ ತೀರ್ಪು ಬಂದಿದೆ. ಆಗ ನನಗೆ ಕೈಕಾಲು ಹೋದಾಗ ನಮ್ಮ ತಾಯಿ ಕೈಕಾಲು ಬಿದ್ದೋಗ್ಬಿಟ್ಟಿದೆ, ಎತ್ಕೊಂಡು ಹಾಲು ಕುಡಿಸ್ಬೇಕಾದ್ರೆ ಅಲ್ಲಿರೋ ಊರಿನಲ್ಲಿರೋ ಜ್ವೈಸರು ಶಿವನ ಪೂಜೆ ಮಾಡೋರಂಥವ್ರು. ಅಮ್ಮಣಿ, ನಮ್ಮ ತಾಯಿಗೆ ಇನ್ನೊಂದು ಹೆಸರು ಲಕ್ಷ್ಮಮ್ಮ ಅಂತ, ಇನ್ನೊಂದು ಹೆಸರು ಅಮ್ಮಣಿ ಅಂತ ಅಡ್ಡ ಹೆಸರುಗಳು. ಅಮ್ಮಣಿ, ನಿನ್ನ ಮಗನ ನಾನು ನೋಡೇ ಇಲ್ಲ, ಹೋಗಿ ಕೈಕಾಲೆಲ್ಲ ಕುಯ್ಸ್ಕೊ ಬಂದ್ಬಿಟ್ರಂತೆ. ಇಲ್ಲ ಸ್ವಾಮಿ, ಕೈಕಾಲು ಕುಯ್ಸ್ಕೊ ಬಂದಿಲ್ಲ, ಅದರ್ಶಕ್ಕೆ ಅದೇ ಬಿದ್ದೋಯ್ತು. ಹೌದಾ, ಬಿದ್ದೋಯ್ತಾ? ಅಯ್ಯೋ ಪಾಪ, ಇಲ್ಲಿ ಮಗ ತೋರ್ಸಮ್ಮ ಅಂತೇಳಿ ನಾನು ಆಗ ಎದೆ ಹಾಲು ಕುಡಿತಾ ಇದ್ದೆ. ಎದೆ ಹಾಲನ್ನ ಬಿಡಿಸಿ ತೋರಿಸ್ದೆ. ರಾಜ್ ಕಳವಿದ್ಯಮ್ಮ, ಇವನು ಒಂದಲ್ಲ ಒಂದಿನ ರಾಜ್ಯ ಆಳ್ತಾನೆ ಅಂತ ಹೇಳಿದ್ರಂತವ್ರು. ಆದರೆ ನಾನು ಕಮಿಷನರ್ ಆಗೋ ಯೋಗನ ನಮ್ಮ ತಾಯಿನೂ ಇಲ್ಲ, ನಮ್ಮ ತಂದೆನೂ ಇಲ್ಲ ನೋಡೋದಕ್ಕೆ. ಆದರೆ ಅದನ್ನೆಲ್ಲ ನೋಡೋದಕ್ಕೆ ನಮ್ಮ ಅತ್ತೆ ಮಾವ ಇದ್ದರು, ಅವರೇ ನಮ್ಮ ತಂದೆ ತಾಯಿ. ಅವ್ರು ನೋಡಿದ್ರು ನಮ್ಮ ಅತ್ತೆ ಮಾವ. ನಮ್ಮ ಅತ್ತೆನ ಇಲ್ಲೇ 4 ವರ್ಷ 3 ವರ್ಷ ಇಲ್ಲೇ ಅವ್ರಿಗೆ ಸೇವೆ ಮಾಡಿದೆ. ಅಂತ್ಯಕಾಲದಲ್ಲಿ ಕೊನೆಗೆ ಅವರು ಎಲ್ಲ ಪ್ರಶಸ್ತಿನೂ ನೋಡಿದಂಥ ತಾಯಿ ಯಾರಾದರೂ ನನ್ನ ಲೈಫ್ನಲ್ಲಿ ಇದ್ದಾರೆ ಅಂದರೆ ನಮ್ಮ ಅತ್ತೆ. ಪದ್ಮಶ್ರೀನೂ ಕೂಡ ನೋಡ್ಬಿಟ್ರು ಅವರು. ಕೈಕಾಲಿಲ್ಲ ಅಂತ ಅನ್ಕೋಬಾರ್ದು ಯಾವತ್ತು.
ಇಲ್ಲ. ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸ ಮುಂದೆ ಅಂತ ದೊಡ್ಡವರೆಲ್ಲ ಹೇಳ್ತಾರೆ. ಆತರ ನೋಡಿ, ಬೇಡ ಈ ಮಗುನೇ ಬೇಡ, ಈ ಮಗು ಇನ್ನು ಉಪಯೋಗ ಏನು, ಕೈ ಕಾಲು ಸರಿ ಇಲ್ಲ, ಈ ಮಗುನ ಬಿಸಾಕ್ಬಿಡು ಅಥವಾ ಯಾರಿಗೋ ದಾನ ಕೊಟ್ಬಿಡು ಅಂತ ಇದ್ದಂಥ ಮಗು, ಅಂದರೆ ಎಲ್ಲರ ಉಪೇಕ್ಷೆಗೆ, ಸಮಾಜದ ಅವಗಣನೆಗೆ ಒಳಗಾಗಿದ್ದ ಮಗು ಡಾಕ್ಟರ್ KS ರಾಜಣ್ಣ ಆಗಿ ಬೆಳೆದು ಎಷ್ಟು ದೊಡ್ಡ ಎತ್ತರಕ್ಕೆ ಅವರು ತಲುಪಿದ್ದಾರೆ. ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪುರಸ್ಕೃತರವರು. ಮತ್ತು ಅಷ್ಟು ಮಾತ್ರ ಅಲ್ಲ, ಅವರು ಸ್ವಾವಲಂಬಿ, ಬಹಳ ಮುಖ್ಯ ಅದು. ಅಂದರೆ ಪ್ರಶಸ್ತಿಗಳು ಬರುತ್ತೆ, ಈಗ ಪ್ರಶಸ್ತಿಗಳ ಬಗ್ಗೆ ಅನೇಕರಿಗೆ ಮೌಲ್ಯಗಳು ಉಳಿದಿಲ್ಲ, ಅದಕ್ಕೆ ಅನೇಕ ಏನೋ ರಾಜಕೀಯ ತಂದದಕ್ಕೆ ಏನೋ ಮಾಡಿಟ್ಟಿದ್ದಾರೆ ಅದನ್ನು. ಆದರೆ ಸ್ವಾವಲಂಬಿಯವರು, ಅವರು ತಮ್ಮ ಕೆಲಸ ತಾವೇ ಮಾಡ್ಕೋತಾ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ನಡೆಸ್ತಾ ಕ್ರೀಡಾಪಟುವಾಗಿ ಅನೇಕರಿಗೆ ಉತ್ಸಾಹದ ಬುಗ್ಗೆಯಾಗಿ ಕೆಲಸ ಮಾಡಿದ್ದಾರೆ. ಅದು ದೊಡ್ಡ ಸಾಧನೆ, ಅದು ನಿಜವಾದ ಸಾಧನೆ ಅದು. ಹಾಗಾಗಿ ನೋಡಿ, ನಾವು ಅನ್ಕೋತೀವಿ ಏನೋ ನನಗೊಂದು ಕಾಲು ಐಬಾಗೋಯ್ತು ಅಥವಾ ಇನ್ನೊಂದೇನೋ ಇದಾಯಿತು, ನಾವು ಹೆದರ್ತೀವಲ್ಲ. ಆದರೆ ಇಂಥವ್ರು ನೋಡಿದಾಗ ನೋಡಿ, 2 ಕಾಲು ಇಲ್ಲ, 2 ಕೈಯೂ ಇಲ್ಲ, ಅಂಥವ್ರು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯ ಆದರೆ ನೋಡಿ, ಅವ್ರಿಗೆ 65 ವರ್ಷ, ಇವತ್ತಿಗೂ ಅವ್ರಿಗೆ ಒಂದು 25 ವರ್ಷದ ಹುಡುಗನ ಉತ್ಸಾಹ ಇದೆ. ಅಷ್ಟು ಮಾಡೋಕ್ಕೆ ಸಾಧ್ಯ ಆದರೆ ನಾವೆಲ್ಲ ಎಷ್ಟು ಕೆಲಸ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ನಾವು ಭಾಳ ಸಣ್ಣವರು ಅನಿಸ್ಬಿಡುತ್ತೆ ಇಂಥವ್ರ ಮುಂದೆ. ನಾವೆಲ್ಲರೂ ಒಳ್ಳೆ ಕೆಲಸ ಮಾಡೋಣ ಸಮಾಜಕ್ಕೆ. ನಮ್ಗೆ ಏನೇನು ಪ್ರಕೃತಿ ನಮ್ಮ ಕೆಲಸ ಅಂತ ಕೊಟ್ಟಿದ್ದೀರ ಅದನ್ನು ಅಚ್ಚುಕಟ್ಟಾಗಿ ಮಾಡೋಣ ಅಂತ ಕೇಳ್ತಾ, ರಾಜಣ್ಣವರೇ ಕಲಾ ಮಾಧ್ಯಮ ಜೊತೆ ಮಾತಾಡಿದ್ರಿ, ಅನಂತ ಧನ್ಯವಾದ. ತಮ್ಮ ಕೆಲಸಗಳೆಲ್ಲ ಸುಸೂತ್ರವಾಗಲಿ, ನಿಮ್ಮಿಂದ ಇನ್ನೊಂದಷ್ಟು ಜನ ಭಾರತದ ಪ್ರಜೆಗಳಿಗೆ ಸ್ಫೂರ್ತಿಯಾಗಲಿ ಸರ್. ನನ್ನ ಇನ್ನೂ ಒಂದು ವಿಷನ್ ಏನಪ್ಪ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಾಗಲಿ ಅಥವಾ ದೇಶದ ರಾಜ್ಯಸಭೆಯಲ್ಲಾಗಲಿ ನಮ್ಮ ದಿವ್ಯಾಂಗರ ಒಂದು ನೋವನ್ನು ರಾಜ್ಯಸಭೆಯಲ್ಲಿ ಧ್ವನಿ ಎತ್ತಬೇಕು ಅಥವಾ ಅಸೆಂಬ್ಲಿಯಲ್ಲಾದರೂ ಧ್ವನಿ ಎತ್ತಬೇಕು. ನಾನು 2 ಬಾರಿ MLCಗೂ ಕೂಡ ಕೇಳಿದೆ, ಇನ್ನೂ ಅವಕಾಶಗಳು ಸಿಕ್ಕಿಲ್ಲ. ನಾವು ಯಾವುದ್ರಲ್ಲಿ ಕಡಿಮೆ ಇದ್ದೀವಿ? ಮನೋವ್ಯಾಧಿಯಲ್ಲಿ ಇದ್ದೀವಾ, ದೇಹದಲ್ಲಿ ಇದ್ದೀವಾ, ಬುದ್ಧಿನಲ್ಲಿ ಇದ್ದೀವ, ಯಾವುದ್ರಲ್ಲಿ ಕೊರೆ ಇದ್ದೀವಿ? ಯಾಕೆ ನಮ್ಮನ್ನು ಇತರೆ ಪಕ್ಷಗಳು ಇಂಥವ್ರಿಗೂ ಕೂಡ ಒಂದು ಅವಕಾಶಗಳು ಯಾಕೆ ಕೊಡಬಾರ್ದು? ಸಾಹಿತಿಗಳು ಕೊಡ್ತಾರೆ, ಹೆಣ್ಮಕ್ಳು ಕೊಡ್ತಾರೆ, ಪುರುಷರು ಕೊಡ್ತಾರೆ. ದಿವ್ಯಾಂಗರಾಗಿರ್ತಕ್ಕಂಥ ನೋವನ್ನ ಯಾರು ಅರ್ಥ ಮಾಡಿಕೊಂಡು ಅಸೆಂಬ್ಲಿಯಲ್ಲಿ ಯಾರು ಕೇಳ್ತಾ ಇದ್ದಾರೆ? ಅವ್ರ ನೋವನ್ನ ಯಾರು ನೋಡ್ತಾ ಇದ್ದಾರೆ? ಹಿಂದೆ ಕೇಂದ್ರ ಸರ್ಕಾರದಲ್ಲಿ ಒಬ್ಬರು ಇವರು ಜೈರಾಮ್ ಅಂತ ಒಬ್ಬರಿದ್ದರು, ಅವ್ರಿಗೆ ಸೆಂಟ್ರ್ನಲ್ಲಿ ಅವ್ರಿಗೆ ಪೋಲಿಯೋ ಆಯ್ತು. ಅವ್ರಿಗೆ ನೀವು ನೋಡಿರ್ಬೋದು, ಕ್ಯಾಲಿಪರ್ ಹಾಕ್ಕೊಂಡ್ಬಿಟ್ಟು ರಾಜ್ಯಸಭೆಯಲ್ಲಿ ಅವರು. ಆದರೆ ನಾನು ದಿವ್ಯಾಂಗರು ಅಂತ ಯಾರೂ ಹೇಳ್ಕೊಂಡಿಲ್ಲ. ಈಗ ಎಜಾಜುದ್ದೀನ್ ಅಂತ ನೀವು ಕೇಳಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ ಕೊಟ್ಟಿದ್ರು ಅವ್ರಿಗೆ. ಅವರು ನಾನು ಅಂಗವಿಕಲ ಅಂತ ಹೇಳ್ಕೊಳ್ಳಿಲ್ಲ. ರಾಮಕೃಷ್ಣ ಹೆಗಡೆ ಅವರು ಭಾಳ ಸೆನ್ಸಿಟಿವ್ ಇದ್ದಂಥ ಜ್ಞಾನಿ ಅವರು. ಅಂಥ ಮಹನೀಯರು ಒಬ್ಬ ದಿವ್ಯಾಂಗರಿಗೆ ಅವ್ರನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಗುರುಸಿದ್ರು ಅದನ್ನೇ. ಆದರೆ ಅದನ್ನೇ ಈಗ ದಿವ್ಯಾಂಗರ ಕೋಟ ಅಂತ ಯಾಕೆ ಮಾಡಬಾರ್ದು? ವಿಕಲಚೇತನರಿಗೆ ಎಲ್ಲರಿಗೂ ಕೋಟ ಕೊಡ್ತಾ ಇದ್ದಾರೆ, ಅದೇ ರೀತಿ ದಿವ್ಯಾಂಗರ ಕೋಟ ಯಾಕೆ ಮಾಡಬಾರ್ದು ಅಂತಿದೆಯಾ? ಏನಿಲ್ಲ, ನಮಗೊಂದು ಅವಕಾಶ ಕೊಡಿ. ನಮ್ಗೆ ಅನುಕಂಪ ಬೇಡ, ಅಯ್ಯೋ ಪಾಪ ಅನ್ನೋದು ಬೇಡ, ಸಿಂಪತಿ ಬೇಡ. ಓಕೆ, ಥ್ಯಾಂಕ್ ಯು.